ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಪ್ರತಿ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದಾಗ ಅದೇನೋ ಒಂಥರ ಉತ್ಸಾಹ, ಹುಮ್ಮಸ್ಸು. ಎಲ್ಲರಲ್ಲಿ ಇಲ್ಲದೆ ಇದ್ರು ಬಿಜೆಪಿ ಕಾರ್ಯಕರ್ತರಲ್ಲಿ, ಬಿಜೆಪಿ ಶಾಸಕರಲ್ಲಿ ಏನೋ ಒಂಥರ ಆಶಾದಾಯಕ ಭಾವನೆ. ಸೋಲ್ತಿರೋರು ಕೂಡ ಗೆಲ್ತೀವಿ ಅನ್ನೋ ಒಂದು ಹೋಪ್ ಇಟ್ಕೊಂಡು ಮುಂದಕ್ಕೆ ಬಂದ್ಬಿಡ್ತಾರೆ. ಇವತ್ತು ಎಷ್ಟು ಸ್ಟ್ರಾಟಜಿಕ್ ಆಗಿ, ಒಂದು ಕಿತ್ತೂರು ಕರ್ನಾಟಕ, ಇನ್ನೊಂದು ಮಲೆನಾಡು, ಎರಡೂ ಕಡೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೋಬೇಕು, ಇರೋಂಥ ಪ್ರಾಬಲ್ಯವನ್ನು ಉಳಿಸ್ಕೋಬೇಕು. ಎಲ್ರಿಗೂ ಗೊತ್ತಿದೆ, ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭೆ ಕ್ಷೇತ್ರಗಳಿರುವಂಥ ಆ ಒಂದು ಜಿಲ್ಲೆ ಅಂದರೆ ಬೆಳಗಾವಿ. ಬೆಳಗಾವಿಗೆ ಎಷ್ಟೆಲ್ಲ ಕೊಡ್ತು ಈ ಸರ್ಕಾರ. ಒಂದು ಸಂದರ್ಭದಲ್ಲಿ ಈ ಸರ್ಕಾರದ ಕ್ಯಾಬಿನೆಟ್ ಸಂಪುಟವನ್ನ ಬೆಂಗಳೂರು ಬೆಳಗಾವಿ ಸಂಪುಟ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. 7 ಜನ ಬೆಂಗಳೂರಿಂದ, 4-5 ಜನ ಬೆಳಗಾವಿಯಿಂದ. ಇಷ್ಟೆಲ್ಲ ಕೊಟ್ಟಿರುವಂಥ ಬೆಳಗಾವಿಯಿಂದ ನಮಗೇನು ಸಿಗುತ್ತೆ ಅನ್ನೋ ಪ್ರಶ್ನೆ ಬಂದಾಗ, ಇತ್ತೀಚಿನ ಬೆಳವಣಿಗೆಗಳ ನಂತರ ಆ ಪ್ರಶ್ನೆ ದೊಡ್ಡ ಪ್ರಶ್ನೆಯಾಗೆ ಉಳಿದು ಬಿಡ್ತು. ಉತ್ತರ ಸಿಗುವಂಥದ್ದು, ಆ ಉತ್ತರವನ್ನು ಸ್ವೀಕರಿಸುವಂಥ ಅಥವಾ ಎದುರಿಸುವಂಥ ಸಾಮರ್ಥ್ಯ ಬಹುಶಃ ಕೆಲವು ಬಿಜೆಪಿ ನಾಯಕರಲ್ಲಿ ಇರಲಿಲ್ವೇನೋ. ಪ್ರಧಾನಿ ಮೋದಿನ ಕರ್ಕೊಂಡ್ ಬರ್ತಾರೆ, 10 ಕಿಲೋಮೀಟರ್ ರೋಡ್ ಶೋ, ಅಬಾಬಾಬಾ ಏನೆಲ್ಲ ಮಾಡಿಬಿಟ್ರು. ಇದು ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ, ಆಗಬೇಕು ಅನ್ನೋ ಬೇಡಿಕೆ ನಾಯಕರದು. ಇವತ್ತಿನ ಚರ್ಚೆಯ ವಿಷಯ ಮೋದಿ ಮಹಿಮೆ. ಚರ್ಚೆ ವಿಷಯದ ಹೆಡ್ಲೈನ್ಸ್. ಟು ದ ಪಾಯಿಂಟ್. ಮತ್ತೊಮ್ಮೆ ರಾಜ್ಯದಲ್ಲಿ ಮೋದಿ ಮೇನ್ಯಾ. ಮಲೆನಾಡು, ಕಿತ್ತೂರು ಕರ್ನಾಟಕ ಮೋದಿಮಯ. ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆ ಜೊತೆಗೆ ಬಿಎಸ್ವೈ ಪ್ರತಿ ತಮ್ಮಲ್ಲಿರುವ ಅಭಿಮಾನ ಮತ್ತು ಗೌರವವನ್ನ ಮುಕ್ತವಾಗಿ ಪ್ರದರ್ಶಿಸಿದ ಪ್ರಧಾನಿ. ಚುನಾವಣೆ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನೇ ಮತಮಾರ್ಗ ಮಾಡಿಕೊಳ್ಳಲಿರುವ ಬಿಜೆಪಿ, ಪ್ರಧಾನಿ ಜೊತೆ ಅಭಿವೃದ್ಧಿ ಜೋಡಿಸೋ ಪ್ರಕ್ರಿಯೆ. ಪ್ರಧಾನಿ ಭಾಷಣದ ಸಂದೇಶ ಅಭಿವೃದ್ಧಿ ಆದರೆ ಉದ್ದೇಶ ಕಾಂಗ್ರೆಸ್ ಟೀಕೆ ಆದಂತೆ ಕಾಣುತ್ತಿದೆ. ಇನ್ನು ಈ ಚರ್ಚೆ ವಿಷಯದ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ನಿರಂತರ ಅಭಿವೃದ್ಧಿ ಕಾರ್ಯಗಳು ಶಂಕುಸ್ಥಾಪನೆಗೆ ಪ್ರಧಾನಿಯವರನ್ನ ಆಹ್ವಾನಿಸೋದು ಮತಗಳಾಗಿ ಪರಿಣಮಿಸುತ್ತಾ? ಅಲ್ಲ, ಅಂದ್ರೆ ಇದು ಉದ್ದೇಶ. ಹಂಗೆ ಆಗಬೇಕು ಅಂತೇನಿಲ್ವಲ್ಲ. ಹಂಗೆ ಆಗೋದಕ್ಕೆ ಏನೇನು ಮಾಡ್ತಿದ್ದಾರೆ, ಮಾಡ್ತಿರೋದು ವರ್ಕ್ ಆಗ್ತಿದೆಯಾ ಅನ್ನೋದು ಪ್ರಶ್ನೆ. ಇನ್ನು ಪದೇ ಪದೇ ಮೋದಿ ಭೇಟಿ, ರೋಡ್ ಶೋ, ಶಂಕುಸ್ಥಾಪನೆ ಮೂಲಕ ಮೋದಿ ಕೇಂದ್ರಿತ ಚುನಾವಣೆ ಆಗಿಸುವಲ್ಲಿ ಬಿಜೆಪಿ ಯಶಸ್ವಿ ಆಗುತ್ತಾ ಅಂತ ನಾವು ಇದನ್ನ ಬಹಳ ಹಿಂದೆನೆ ಚರ್ಚೆ ಮಾಡಿದ್ವಿ. ಅವತ್ತೇ ಹೇಳಿದ್ವಿ, ಬಿಜೆಪಿಯ ಉದ್ದೇಶ ಇದೆ, ಮೋದಿ ಕೇಂದ್ರಿತ ಚುನಾವಣೆ ಮಾಡಬೇಕು, ಲೋಕಸಭೆ ತನಕ ಕಾಯೋ ಪರಿಸ್ಥಿತಿ ಇಲ್ಲ. ರಾಜ್ಯ ನಾಯಕತ್ವ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಮತದಾರನ ಮನಸ್ಥಿತಿ ಬದಲಾಯಿಸಬೇಕು ಅಂದ್ರೆ ವ್ಯಕ್ತಿತ್ವದ ಪೈಪೋಟಿಗಳ ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕತ್ವವನ್ನು ಇಲ್ಲಿ ಕರ್ತರಬೇಕು. ಅದರಲ್ಲೂ ಪ್ರಧಾನಿ ಮೋದಿ ಅವರ ಮುಖವನ್ನೇ ಇಟ್ಕೊಂಡು ನಾವು ಮುಂದಕ್ಕೆ ಹೋದ್ರೆ ಉಳಿಗಾಲ ಅನ್ನೋ ಭಾವನೆ ಬಿಜೆಪಿ ನಾಯಕರಲ್ಲಿ ಬಂದುಬಿಟ್ಟಿದ್ಯಾ? ಅದಕ್ಕಾಗಿ ಮೋದಿ ಕೇಂದ್ರಿತ ಚುನಾವಣೆ ಹೌದಾ? ಹಂಗಾದ್ರೂ ಬಿಜೆಪಿಗೆ ಉಳಿಗಾಲನಾ? ಇನ್ನು ಇವತ್ತಿನ ಕಾರ್ಯಕ್ರಮದ ನಂತರವೂ ಬಿಎಸ್ವೈ ಕಡೆಗಣನೆ, ಬಿಎಸ್ವೈ ಅಸಮಾಧಾನ, ಈ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯತೆ ಇದೆಯಾ? ಇಲ್ಲಿವರೆಗೂ ಹಂಗೆ ಹೇಳ್ಕೊಂಡ್ ಬಂದ್ರು. ನಾವು ಅದ್ರ ಜೊತೆ ಇದ್ವಿ. ಅವತ್ತು ನಾನು ಇದೇ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೀನಿ. ಬಿಎಸ್ವೈ ಬಿಸಿ ತುಪ್ಪ, ಬಿಎಸ್ವೈ ಬೇಕಾಗಿದ್ದಾರೆ, ಬಿಎಸ್ವೈಗೆ ಆಗಿರುವಂಥ ಅವಮಾನ, ಬಿಎಸ್ವೈ ಕಡೆಗಣನೆ, ಇದೆಲ್ಲ ನಾವು ಈ ಚರ್ಚೆ ಮಾಡಿದ್ದೀವಿ. ಆದರೆ ಇವತ್ತೇನಾಗಿದೆಯಲ್ಲ, ಇದು ತನ್ನದೇ ಆದ ಒಂದು ಆಯಾಮವನ್ನು ಬೆಳೆಸ್ಬಿಟ್ಟಿದೆ. ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಟ್ಟಿದೆ. ಎಚ್ಚರಿಕೆಯಿಂದ ಖರ್ಗೆ ಉಲ್ಲೇಖ ಕೇಳಿ. ಎಚ್ಚರಿಕೆಯಿಂದ ಖರ್ಗೆ ಉಲ್ಲೇಖ. ಹೆಸರು ಹೇಳದೆಯೇ ಅವಮಾನದ ಪ್ರಸ್ತಾಪದ ಉದ್ದೇಶ ಏನು ಅಂದರೆ, ಇದು ಮೊದಲನೇ ಬಾರಿ ಅಲ್ಲ. ಬಹಳ ಕೇರ್ಫುಲ್ ಇರ್ತಾರೆ ಪ್ರಧಾನಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ. ಸದನದಲ್ಲೂ ಹಾಗೆ ಇರುತ್ತೆ, ಸಂಸತ್ನಲ್ಲಿ ಅದೇ ರೀತಿ ಭಾಷಣಗಳ ಸಂದರ್ಭದಲ್ಲೂ ಅವ್ರು ಉಲ್ಲೇಖ ಮಾಡಬೇಕಾದ್ರೆ ಸಾಕಷ್ಟು ಲೆಕ್ಕಾಚಾರದ ನಂತರವೇ ಎಷ್ಟು ಹೇಳಿದ್ರೆ ಸಾಕು ಅನ್ನೋದನ್ನ ತಿಳ್ಕೊಂಡೆ ಅವ್ರು ಹೇಳಿರ್ತಾರೆ. ಇವತ್ತು ಕೂಡ ಆಗಿದ್ದು ಅದೇ. ಈ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ಬಿಜೆಪಿಯ ವಕ್ತಾರರಾದ ಮಧು ಎನ್ ರಾವ್ ಅವರು, ಅಶ್ವಿನ್ ಕುಮಾರ್ ಅವರು JDS ಇಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್, ನನ್ನ ಹಿರಿಯ ಸಹೋದ್ಯೋಗಿ ಅಡ್ವೈಸರ್ ಎಡಿಟೋರಿಯಲ್ ಬೋರ್ಡ್ ಸೌತ್ DP ಸತೀಶ್ ಅವರು ಕೂಡ ನಮ್ಮ ಜೊತೆ. ಎಲ್ರಿಗೂ ಸ್ವಾಗತ, ನಮಸ್ಕಾರ. ಇನ್ಫ್ಯಾಕ್ಟ್ ನಾನು ಒಂದು ವಿಶ್ಲೇಷಣಾತ್ಮಕ ಆಯಾಮದಿಂದಾನೇ ಶುರು ಮಾಡ್ತೀನಿ. DP ಸತೀಶ್ ಅವರಿಂದ ಶುರು ಮಾಡ್ತೀನಿ. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಊರಿಗೆ ಏರ್ಪೋರ್ಟ್ ಬಂದಿದೆ ಇವತ್ತು. ಥ್ಯಾಂಕ್ ಯು ಸರ್. ನಂತರ ನೀವು ಹೇಗೆಲ್ಲ ಗಮನಿಸಿದ್ರಿ ಸರ್ ಯಡಿಯೂರಪ್ಪನವ್ರನ್ನ? ಅವರು ಹೇಗೆ ಮಾತನಾಡಿಸಿದ್ರು, ಅವರು ಯಡಿಯೂರಪ್ಪನವ್ರ ಬಗ್ಗೆ ಉಲ್ಲೇಖ ಮಾಡಿದ್ದು ಭಾಷಣದ ವೇಳೆ, ಆ ಫ್ಲ್ಯಾಶ್ ಲೈಟ್ ನಮನ ಬೇರೆ ಅಲ್ಲಿದ್ದಂಥ ಜನರಿಂದ,
ಇಲ್ಲಿವರೆಗೂ ಏನೇನು ಪ್ರಶ್ನೆ ಇತ್ತಲ್ಲ ಸರ್, BSY ಕಡೆಗಣನೆ ಮುಗೀತು, ಇನ್ನಿಂಗ್ಸು, BSY ಬರೀ ವೋಟಿಗೆ ಬೇಕು, ಲಿಂಗಾಯತ್ ಅವಲಂಬನೆ ಕಡಿಮೆ ಮಾಡೋದಕ್ಕೆ BSY ಸೈಡಿಗೆ ಸರಿಸಿದ್ರು. ಆ ಥರದ ಚರ್ಚೆಗೆ ಇವತ್ತು ಇತಿಶ್ರೀ ಹಾಡಿದ್ರ ಪ್ರಧಾನಿ. ಪ್ಲೀಸ್ ನೋಡಿ, ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಬಂದಿದ್ದೆ ಯಡಿಯೂರಪ್ಪನವರಿಂದ. ಅವರು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ ಒಪ್ಕೊಳ್ಳೇಬೇಕು. ಏರ್ಪೋರ್ಟ್ ತಂದರೆ ಯಡಿಯೂರಪ್ಪನವರು. ಅವರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ ತೊಗೊಬಂದಿದ್ರು, ಅಧಿಕಾರ ಹೋಯಿತು. ಆಮೇಲೆ ಬಂದ BJP ಮುಖ್ಯಮಂತ್ರಿಗಳು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಸಿದ್ದರಾಮಯ್ಯನವರು 5 ವರ್ಷ ತಲೆ ಕೆಡಿಸ್ಕೊಳ್ಳಿಲ್ಲ, ಕುಮಾರಸ್ವಾಮಿ ಏನೂ ಮಾಡಲಿಲ್ಲ ಅದ್ರ ಬಗ್ಗೆ. ಮತ್ತೆ ಯಡಿಯೂರಪ್ಪನವರೇ ಬಂದು ಮತ್ತೆ ಆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ ಏರ್ಪೋರ್ಟನ್ನು ತೊಗೊಬಂದಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಡಿಯೂರಪ್ಪನವರಿಗೆ 100% ಕ್ರೆಡಿಟ್ ಕೊಡಲೇಬೇಕು, ಏರ್ಪೋರ್ಟ್ ತಂದು ಅದನ್ನು ಇವತ್ತು ಉದ್ಘಾಟನೆ ಕೂಡ ಮಾಡಿಸಿದ್ದಕ್ಕೆ. ಇದು ನಾನು ಶಿವಮೊಗ್ಗದವನಾಗಿ ಹೇಳ್ತಾ ಇರೋದು, ಯಾವುದೇ ಪಕ್ಷಕ್ಕೆ ಸೇರಿ ಹೇಳ್ತಾ ಇಲ್ಲ. ಮತ್ತು BJPಗೆ ಅತಿ ಹೆಚ್ಚು ಸೀಟ್ಗಳು ಬಂದಿದ್ದು ಕರಾವಳಿ, ಮಲೆನಾಡು ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಹಿಂದಿನ ಸಲ. ಅದರಿಂದನೇ 104 ಸೀಟ್ ಅವ್ರು ತೊಗೊಂಡ್ರು. ಒಂದು 9 ಸೀಟಲ್ಲಿ ಅವ್ರಿಗೆ ಮೆಜಾರಿಟಿ ಬರೋದು ಹೋಯಿತು. ಈಗ ಆ ಭಾಗಗಳಲ್ಲಿ BJPಯ ಸಿಟ್ಟಿಂಗ್ MLAಗಳ ಮೇಲೆ ಆ್ಯಂಟಿ ಇನ್ಕ್ಯುಮೆನ್ಸಿ ಇದೆ ಅಂತ ಗೊತ್ತಿದೆ, ಭಾಳಷ್ಟು ಜನರ ಮೇಲೆ ಇದೆ, ಬೇರೆ ಬೇರೆ ಕಾರಣಗಳಿಗಾಗಿದೆ. ಆದ್ದರಿಂದ ಆ ಭಾಗದಲ್ಲಿ ಪ್ರಚಾರವನ್ನು ಜೋರಾಗಿ ಮಾಡಬೇಕಾಗಿತ್ತು. ಈ ಏರ್ಪೋರ್ಟು ಮತ್ತು ರೈಲ್ವೆ ಕಾಮಗಾರಿ ಅದೆಲ್ಲ ಒಂದು ನೆಪ ಕೂಡ ಆಯ್ತು. ಇವತ್ತು ಸುಮಾರು 1-1.5-2 ಲಕ್ಷ ಜನ ಸೇರಿಸಿದ್ರು. ಆ ಭಾಗದಲ್ಲೆಲ್ಲ ಕರ್ಕೊಬಂದು ದೊಡ್ಡ ಸಭೆ ಸಮಾರಂಭ ಕೂಡ ನಡೀತು. ಆದರೆ ಆ ಸಭೆಯಲ್ಲಿ 2-3 ವಿಷಯಗಳು ನೀವು ನೋಟಿಸ್ ಮಾಡಿದ್ದೀರಿ. ಯಡಿಯೂರಪ್ಪನವರು ಈಗ ಮಾಜಿ ಮುಖ್ಯಮಂತ್ರಿ, ಕೇವಲ ಶಾಸಕರಷ್ಟೇ. ಮತ್ತೆ ಮುಂದಿನ ಚುನಾವಣೆ ನಾನು ನಿಲ್ಲಲ್ಲ, ಇದೇ ಕೊನೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಒಂದು ವಿದಾಯ ಭಾಷಣ ಕೂಡ ಮಾಡಿ ಹೊರಗಡೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರು ಯಡಿಯೂರಪ್ಪನವ್ರು ನೋಡ್ಕೊಂಡ ರೀತಿ ಅವ್ರ ಹತ್ರ ಮಾತಾಡಿದ್ದು ನೋಡಿದರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಭ್ಯರ್ಥಿ, ಪಕ್ಷವನ್ನು ಲೀಡ್ ಮಾಡ್ತಾರೆ ಅನ್ನೋ ಭಾವನೆ ಎಲ್ಲರಿಗೂ ಬರೋ ಹಾಗಿತ್ತು. ಹಾಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಲ್ಲೇ ಕೂತಿದ್ರು. ಆ ಹಾಲಿ ಮುಖ್ಯಮಂತ್ರಿ ಇದ್ದಾರೆ ಅನ್ನೋ ಭಾವನೆ ಕೂಡ ಯಾರಿಗೂ ಬರ್ತಾ ಇರಲಿಲ್ಲ ಮಾತಾಡಿದ್ದು ನೋಡಿದರೆ. ಇದರಲ್ಲಿ 2 ಪಕ್ಕ ಆಗಿದೆ. ಒಂದು, ಯಡಿಯೂರಪ್ಪನವ್ರ ಮುಖ ಇಲ್ಲದೆ ಚುನಾವಣೆಗೆ ಹೋಗೋಕ್ಕಾಗಲ್ಲ ಅಂತ ಪಕ್ಷಕ್ಕೆ ಗೊತ್ತಾಗಿದೆ. ಇನ್ನೊಂದು, ಮೋದಿಯವರು ಮುಂದಿಟ್ಕೊಂಡೇ ಚುನಾವಣೆ ಮಾಡಬೇಕು, ಇಲ್ಲದೇ ಇದ್ರೆ ಕಷ್ಟ ಅನ್ನೋದವ್ರಿಗೆ ಗೊತ್ತಾಗಿದೆ. ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಕೂಡ ಇದೆ. ಈಗಲೇ ಮೋದಿಯವರನ್ನು ಕರ್ಕೊಬಂದು ಸಾಕಷ್ಟು ಪ್ರಚಾರ ಮಾಡಿಸೋದು ಒಳ್ಳೆಯದು ಅಂತ. ಮೋದಿಯವರಿಗೆ ಕರ್ನಾಟಕವನ್ನು ಗೆಲ್ಲೋದು ಭಾಳ ಮುಖ್ಯ. ಒಂದು, ದಕ್ಷಿಣ ಭಾರತದಲ್ಲಿ ಇರೋ ರಾಜ್ಯ ಇದೊಂದೇ. ಇದನ್ನು ಸೋತ್ರೆ ದಕ್ಷಿಣ ಭಾರತದಲ್ಲಿ ಮತ್ತೆ ಬಾಗಲಾಗ್ದಂಗೆ ಆಗುತ್ತೆ. 2, ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಮತ್ತೆ ಗೆಲ್ಲಬೇಕು. ಹಿಂದಿನ ಸಲ 25 ಸೀಟ್ ಗೆದ್ದಿದ್ರು 28ರಲ್ಲಿ. ಆದ್ದರಿಂದ ಈ ಥರದ ಪ್ರಚಾರ ನಡೀತಾ ಇದೆ. ಈಗ ಡಬಲ್ ಇಂಜಿನ್ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಡಬಲ್ ಇಂಜಿನ್, ಒಂದು ಡಬಲ್ ಇಂಜಿನ್ ಅಂದರೆ ಒಂದು ಮೋದಿನೊಂದು ಯಡಿಯೂರಪ್ಪ. ಈಗ ಪಾರ್ಟಿ ಎಲೆಕ್ಷನ್ ಬಂದಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ, ಈ ಡಬಲ್ ಇಂಜಿನ್ ಉಪಯೋಗಿಸ್ಕೊಂಡು ಅವರು ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೊರಟಿದ್ದಾರೆ. ಮಧು ಅವರೇ, ಇಲ್ಲಿ ಪ್ರಶ್ನೆ ಏನು ಗೊತ್ತಾ, ಯಡಿಯೂರಪ್ಪನವ್ರನ್ನ ನೀವು ಕಡೆಗಾಣಿಸಕ್ಕೆ ಆಗೋದಿಲ್ಲ ಅನ್ನೋದು ಇವತ್ತು ಪ್ರಧಾನಿ ಮೋದಿ ಹೇಳಿದ್ದಾರೆ. ನಾವು ಹೇಳೋದು, ನಾವು ಚರ್ಚೆ ಮಾಡೋದು ಇನ್ನೊಂದು. ಅದು ಒಂದು ಭಾಗ. ಸತೀಶ್ ಅವ್ರು ಏನು ಗಮನ ಮಾಡಿದ್ದಾರಲ್ಲ, ಗಮನ ಕೊಟ್ಟಿದ್ದಾರೆ, ಅದನ್ನ ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ನಾಯಕತ್ವ, ಮುಂದಿನ ಚುನಾವಣೆ, ಪ್ಲೀಸ್. ನಿಖಿಲ್, ಇವತ್ತು ಇಟ್ಸ್ ಅ ವೆರಿ ಗುಡ್ ಡೇ ಫಾರ್ ಕರ್ನಾಟಕ, ಎಸ್ಪೆಷಲಿ ಫಾರ್ ಶಿವಮೊಗ್ಗ ಆ್ಯಂಡ್ ಬೆಳಗಾಂ, ನಾರ್ತ್ ಕರ್ನಾಟಕಗೆ. ಯಾಕೆ ಅಂದರೆ ಎಲ್ರಿಗೂ ಗೊತ್ತು, ಮ್ಯಾಸಿವ್ ಏರ್ಪೋರ್ಟ್ ಹ್ಯಾಸ್ ಬಿನ್ ಓಪನ್ ಆ್ಯಂಡ್ ಐ ಥಿಂಕ್ ಇಟ್ಸ್ ದಿ ಸೆಕೆಂಡ್ ಲಾಂಗೆಸ್ಟ್ ರನ್ವೇ ಇರುವಂಥ ಏರ್ಪೋರ್ಟ್. ಇಟ್ ಬಿಕಮ್ಸ್ ಅ ಗೇಟ್ ವೇ ಫಾರ್ ದಿ ಹೋಲ್ ಆಫ್ ಮಲ್ನಾಡ್ ರೀಜನ್. ದಿಸ್ ನೋ ಟು ಡೌಟ್ ಅಬೌಟ್ ಇಟ್. ಆ್ಯಂಡ್ ಕ್ರೆಡಿಟ್ ಹ್ಯಾಸ್ ಟು ಗೋ ಆಫ್ ಕೋರ್ಸ್ ಟು ಯಡಿಯೂರಪ್ಪಾಜಿ ಅವರಿಗೆ. ಯಾಕೆಂದರೆ ಅವರಿದ್ದಾಗಲೇ ಶಂಕುಸ್ಥಾಪನೆ ಎಲ್ಲ ಆಗಿದ್ದು, ತೊಗೊಂಬಂದಿದ್ದೆಲ್ಲ ಅವರೇನೆ. ಆ್ಯಂಡ್ ಫಾರ್ ದಿ ಸೆಕೆಂಡ್ ಕ್ವೆಶ್ಚನ್, ನೀವೇನು ಡೈರೆಕ್ಟಾಗಿ ಅದಕ್ಕೆ ಬರ್ತೀನಿ, ಅಲ್ಲೆಲ್ಲೋ ಕಡೆ ಕಾಣಿಸಿದ್ರಿ ಅಂತ. ಯಾರು ಕಡೆ ಕಾಣಿಸಿಲ್ಲ ಸರ್. ನಮ್ಮದು ಒಂದು ಕೇಡರ್ ಬೇಸ್ ಪಾರ್ಟಿ. ವಿ ಹ್ಯಾವ್ ಅವರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಅದೇ ಪ್ರಕಾರವಾಗಿ ನಾವು ಅದನ್ನ ಹೋಗಿದ್ದೀವಿ. ನಾಟ್ ದಿಸ್ ಐ ಆಮ್ ಟೆಲಿಂಗ್ ಅಬೌಟ್. ನೀವೇನು ಹೇಳ್ತಾ ಇದ್ರಿ, ಕಡೆಗಾಣಿಸಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ ಇವರಿಗೆ, ಯಡಿಯೂರಪ್ಪ ಅವ್ರಿಗೆ. ಫಾರ್ ದಟ್ ಪಾಯಿಂಟ್ ಆಫ್ ವ್ಯೂ ಐ ವಾಸ್ ಟೆಲಿಂಗ್ ಇಟ್, ವಿ ನೆವರ್ ಎಲ್ಲಿ ಕಡೆಗಾಣಿಸಿದ್ವಿ ಅವ್ರಿಗೆ. See, the point is we have our ಬಾಬು ಅವರು ನನ್ನ ಜೊತೆ ಸರ್ 3 ಚರ್ಚೆಯಲ್ಲಿ ಭಾಗವಹಿಸಿದಾರ. ಯಡಿಯೂರಪ್ಪ ಕಡೆಗಾಣಿಸಿದ್ದು BSY, BSY ಬೇಕಾಗಿದ್ದಾರೆ ಸರ್. ನಿಮ್ ಪಕ್ಷ ಶಾಸಕರು ಏನ್ ಮಾಡ್ತಾರೆ ಗೊತ್ತಾ ಸರ್, ದೇವಸ್ಥಾನದ ಪುನಶ್ಚೇತನ ಇನಾಗ್ರೇಷನ್ ಅಂತ ಹೇಳಿ ಕರ್ಕೊಂಡು ಹೋಗ್ತೀರಾ ಯಡಿಯೂರಪ್ಪ ಅವ್ರನ್ನ. ಯಡಿಯೂರಪ್ಪ ಅವ್ರಿಗೆ ಗವರ್ನಮೆಂಟ್ ಇಂದ ಬೇಕು. See, he is a undisputed leader in our party. There's no second doubt about it. Why then second doubt about dispute ಮಾಡ್ತಾರೆ ಅದನ್ನ? See, ನೋಡಿ ಅದೇ ನಾ ಹೇಳ್ತಿರೋದು. ಇವತ್ತು ಎಲ್ಲರಿಗೂ ಇತಿಶ್ರೀ ಹಾಡಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ರೆ ನಾವು ನೋಡ್ತಾ ಇದೀವಿ. ಅದಾಗೂ ಇದೆ. ಸೊ therefore ಇವಾಗ ನೆಕ್ಸ್ಟ್ ಪ್ರಶ್ನೆ ಕೇಳೋದು, ನೀವು ಕಡೆ ಕಾಣಿಸಿರೋದೇ. ನೋ ಕ್ವಶನ್ ಅಬೌಟ್ ಇಟ್. 100% he has been an undisputed leader. He will be an undisputed leader. He may not be in electoral politics ಅಂತ ಅವರು ಹೇಳ್ತಿರ್ಬೇಕಾದಾಗ, ಬಟ್ ಆಸ್ ಅ ಪಾರ್ಟಿ ಆಸ್ ಅ ಹೋಲ್ he is a leader for us. So therefore there is no doubt about it. And for the question of ಡೆವಲಪ್ಮೆಂಟು ಮತ್ತು ಪ್ರಗತಿ ಎಲ್ಲ ಅಥವಾ ಮೋದಿನೇ ಬರಬೇಕಾ ಸರ್? ನೋಡಿ, ನಾನು ಇಷ್ಟೇ ಹೇಳ್ತಾ ಇರೋವಂಥದ್ದು, ವಿ ಆರ್ ವೆರಿ ಪ್ರೌಡ್ ಆಫ್ ಮಿಸ್ಟರ್ ಮೋದಿಜಿ ಬಿಕಾಸ್ ವಿ ಹ್ಯಾವ್ ಅ ಲೀಡರ್. ಆ್ಯಂಡ್ ವೈ ನಾಟ್? ಇವಾಗ ಇಂದಿರಾ ಗಾಂಧಿ ಟೈಮಲ್ಲಿ ಇಂದಿರಾ ಗಾಂಧಿ ಇದ್ದಾಗ, ಸೊ ದೇ ಆರ್ ವೆರಿ ಪ್ರೌಡ್ ಆಫ್ ಇಂದಿರಾ ಗಾಂಧಿ. ಸೇಮ್ ವೇ ವಿ ಆರ್ ವೆರಿ ಪ್ರೌಡ್ ಆಫ್ ಮಿಸ್ಟರ್ ಮೋದಿ ಆ್ಯಂಡ್ ಅವರ ಒಂದು ಚಿಂತನೆ, ಅವರ ಒಂದು ಕಾರ್ಯವೈಖರಿ ಏನಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅದ್ರ ಬಗ್ಗೆ ನಾವೇನಕ್ಕೆ ವಿಶ್ಲೇಷಣೆ ಮಾಡಬೇಕಾಗತ್ತೆ? ಇಲ್ಲ ಅವರೇ ಬರಬೇಕು ಅಂದರೆ, ಅರೆ, ಹಿ ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ
and he has dealt with so many issues. He has given a road map ಕೊಟ್ಟಿದ್ದಾರೆ ಈ ತರ ಮಾಡಬೇಕು ಅಂತ. ಅವ್ರು ಬರೋದ್ರಲ್ಲಿ ಶಂಕುಸ್ಥಾಪನೆ ಮಾಡೋದ್ರಲ್ಲಿ ನೋ ಹಾರ್ಮ್. ನೀವು ಪಂಚಾಯತ್ ಎಲೆಕ್ಷನ್ ಇಂದ ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೂ ನೀವು ಅವ್ರನ್ನ ಕರ್ಕೊಂಡ್ಬಂದು 100% there is no doubt about it. ಪಾರ್ಟಿ ಸ್ಟ್ರಾಟಜಿ ಇದ್ರು ನೋ ಹಾರ್ಮ್ ಇನ್ ಇಟ್. ರಮೇಶ್ ಬಾಬು ಸರ್, ಇವತ್ತು ಮತ್ತೊಮ್ಮೆ ಮೋದಿ ಅವರ ರೋಡ್ ಶೋ, ಜಸ್ಟ್ ಆ ಕಾರ್ಯಕ್ರಮದ ಪಟ್ಟಿ ನೋಡಿ ಸರ್, ಜಸ್ಟ್ ಆ TP ನೋಡ್ಬಿಟ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಅ ಗುಡ್ ಕಾಂಬಿನೇಷನ್ ಆಫ್ ಗವರ್ಮೆಂಟಲ್ ವರ್ಕ್, ಪಾರ್ಟಿ ವರ್ಕ್. ನಾನು ಅದಕ್ಕೆ ಅವತ್ತು ಹೇಳಿದೆ ಸರ್, ಪಕ್ಷದ ತಂತ್ರ, ಸರ್ಕಾರದ ಯಂತ್ರ, ಸಿದ್ಧಾಂತದ ಮಂತ್ರ, ಇದು ಮೂರರ ಒಂದು ವಿಶೇಷವಾದ ಮಿಶ್ರಣ ಮಾಡಿ ತಂದು ಬಿಡ್ತಾರೆ ಸರ್ ಇವ್ರು ಪ್ರತಿ ಟೈಮು. ಅದು ಕಾಂಗ್ರೆಸ್ ಹೇಗೆ ನೋಡ್ತಿದೆ, ನಿಮ್ಮ ಕೌಂಟರ್ ಅಲ್ಲ. ನೀವು ಇಲ್ಲಿ ಕೂತ್ಕೊಂಡು TV ಸ್ಟುಡಿಯೋಲ್ಲ ಚರ್ಚೆ ಮಾಡಿ ಸ್ಟ್ರಾಟಜಿ ಬಗ್ಗೆ ಅಂತ ಹೇಳೋದಿಲ್ಲ, ಬಟ್ ಸ್ಟಿಲ್ ನೀವು ಅಬ್ಸರ್ವ್ ಮಾಡಿದಿರಲ್ಲ ಇದನ್ನ ತಿರುಗೇಟ್ ಹೆಂಗೆ. ಸನ್ಮಾನ್ಯ ಮೋದಿರವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಕರ್ನಾಟಕಕ್ಕೆ ಚುನಾವಣೆ ಸಮೀಪ ಆದಮೇಲೆ ಪದೇ ಪದೇ ಬರ್ತಾ ಇದ್ದಾವೆ. ತಪ್ಪು ಅಂತಲ್ಲ, ಒಂದು ರಾಜಕೀಯ ಪಕ್ಷದ ನಡೆ. ನಾವು ಎತ್ತಿರ್ತಕ್ಕಂಥ ಮೂಲಭೂತ ಪ್ರಶ್ನೆ, ಭಾರತದ ಇತಿಹಾಸದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳನ್ನ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿದಂಥ ನಿದರ್ಶನಗಳು ಭಾಳ ಕಡಿಮೆ. ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸರ್ಕಾರಿ ಕಾರ್ಯಕ್ರಮಗಳನ್ನ BJP ಕಾರ್ಯಕ್ರಮಗಳಿಗೆ ಪರಿವರ್ತನೆ ಮಾಡುವಂಥ ಅನಿವಾರ್ಯತೆ ಸನ್ಮಾನ್ಯ ಮೋದಿರವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ನಿರ್ಮಾಣ ಆಗಿದೆ. ಅಂದ್ರೆ ಶಿಷ್ಟಾಚಾರ ಪಾಲನೆ ಆಗಲಿಲ್ಲ ಅಂತ ನಿಮ್ಮ ಆರೋಪ. ಅಂದ್ರೆ ಯಾಕೆ ದ ಎಂಟೈರ್ ಪ್ರೋಗ್ರಾಮ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಇವತ್ತು ಶಿವಮೊಗ್ಗದಲ್ಲಾದಂಥ ಪ್ರೋಗ್ರಾಮ್ ಇರ್ಬೋದು, ಬೆಳಗಾಮಲ್ಲಾದಂಥದ್ದು ಇರ್ಬೋದು, ಕಳೆದ ಫೆಬ್ರವರಿ 6ನೇ ತಾರೀಕು ತುಮಕೂರಲ್ಲಾದಂಥ ಕಾರ್ಯಕ್ರಮ ಇರ್ಬೋದು, ಗುಬ್ಬಿನಲ್ಲಿ HAL ಯೂನಿಟ್ ಉದ್ಘಾಟನೆ ಇರ್ಬೋದು, ಇವೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು. ಹಾಗಾಗಿ ಬಹುತೇಕ ಸಂಸದೀಯ ವ್ಯವಸ್ಥೆಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳನ್ನ ಯಾವ ಮಾಡಬೇಕು ಅಂತೇಳಿ ಒಂದು ಶಿಷ್ಟಾಚಾರ ಇರುತ್ತೆ. ಅದನ್ನು ಎಷ್ಟು ಅವರು ಅನಿವಾರ್ಯತೆಗೆ ಬಂದಿದ್ದಾರೆ ಅಂದರೆ, ಪಕ್ಷದ ಬಣ್ಣವನ್ನು ಬಳಿದು ಪಕ್ಷದ ವೇದಿಕೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋಂಥ ಅನಿವಾರ್ಯತೆಗೆ ಅವ್ರು ಬಂದಿದ್ದಾರೆ. ಇದು ಒಂದು ಕಡೆ. ಅಂದ್ರೆ ಯಾಕೆ ಕಾಂಗ್ರೆಸ್ ನಾಯಕರನ್ನ ಕರೀಲಿಲ್ಲ ಅಂತನಾ, ಅಥವಾ ಕಾಂಗ್ರೆಸ್ ನಾಯಕರ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ ನಾಯಕರನ್ನ ಕರಿಬೇಕಾಗಿಲ್ಲ. ಶಿಷ್ಟಾಚಾರ ಅಂದ್ರೆ ಎಲೆಕ್ಟೆಡ್ MLA MPs ಗೌರ್ಮೆಂಟ್ ಪ್ರೋಗ್ರಾಮ್, ಅಲ್ಲಿ ರಾಜಕಾರಣ ಮಾಡಕ್ ಬರೋದಿಲ್ಲ. ಈಗ ಮತ್ತೆ ಈಗ ಒಂದು ನನ್ನ ಸ್ಟೇಟ್ ವಿಷಯಕ್ಕೆ ಬರ್ತೀನಿ. ಈಗ ಏರ್ಪೋರ್ಟಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಆಯಿತು. ಅವಾಗ ಯಾಕೆ ಯಡಿಯೂರಪ್ಪನ ಕರೀಲಿಲ್ಲ? ಪ್ರಶ್ನೆ ಇರೋಂಥದ್ದು. ಮತ್ತು ಅವ್ರು ಹೇಳ್ತಾ ಇರೋಂಥದ್ದು, ನಾವು ಯಡಿಯೂರಪ್ಪನ ಭಾಳ ಗೌರವಯುತವಾಗಿ ನಡೆಸ್ಕೊಂಡು ಅಂತೇಳಿ. ನಾನು ಪದೇ ಪದೇ ನೀವು ಆಗಲೇ ಪ್ರಶ್ನೆ ಮಾಡೋದು 2-3 ಇಲ್ಲಿ ಚರ್ಚೆ ಆಗಿದೆ ಅಂತೇಳಿ ಮತ್ತೆ ಜ್ಞಾಪಿಸೋದಕ್ಕೆ ನಾನು ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿರವರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು. ಆವಾಗ BBMP ಚುನಾವಣೆ ಆಯಿತು. ನಾನು ಇದೇ ಸ್ಥಾನದಲ್ಲಿ, ನಿಮ್ಮ ಇದೇ ನ್ಯೂಸ್ ಚಾನಲಲ್ಲಿ ಇದೇ ಜಾಗದಲ್ಲಿ ಕೂತಿದ್ದೆ. ನಿಮ್ಮ ಆ್ಯಂಕರು ನಮ್ಮ ಅಶ್ವಥ್ ನಾರಾಯಣ, ಈಗ ಮಿನಿಸ್ಟರ್ ಇದ್ದಾರೆ, ಆವಾಗ MLA ಇದ್ದರು, ಮಲ್ಲೇಶ್ ಶರ್ಮಾ. ಅವ್ರಿಗೊಂದು ಪ್ರಶ್ನೆ ಕೇಳಿದ್ರು, ಏನಕ್ಕೆ ಯಡಿಯೂರಪ್ಪನವ್ರನ್ನ ನೀವು ಕಡೆಗಣಿಸಿದ್ದೀರಾ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ಅಂತ ಮಾತನ್ನು ಕೇಳಿದ್ರು. ನಾನು ಇದೇ ಜಾಗದಲ್ಲಿ ಕೂತಿದ್ದೆ. ಅವ್ರು ಕೊಟ್ಟಂಥ ಉತ್ತರ, ಶಿಕಾರಿಪುರದವ್ರಿಗೆ ಅಂದರೆ ಬೆಂಗಳೂರಲ್ಲಿ ಕೆಲಸ. ಇದು ಅವ್ರು ನಿಮ್ಮ ರೆಕಾರ್ಡ್ ಇದೆ, ನಿಮ್ಮ ಮಾಧ್ಯಮದಲ್ಲಿ ರೆಕಾರ್ಡ್ ಇದೆ. ಇದು ಒಂದು ಉದಾಹರಣೆಗೆ ಹೇಳಿದೆ. ಎರಡನೇದು, BJP ಮಿತ್ರರು ಜನಕ್ಕೆ ಜ್ಞಾಪಕ ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಜುಲೈ 26ನೇ ತಾರೀಕು 2021 ಸನ್ಮಾನ್ಯ ಯಡಿಯೂರಪ್ಪನವರು ಡೆಲ್ಲಿಲಿ ಹೋಗಿ ಗಂಟೆಗಟ್ಟಲೆ ಕೂತು ಮೋದಿರವ್ರನ್ನ ಭೇಟಿ ಮಾಡೋದಕ್ಕೆ, BJP ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ, ಅಮಿತ್ ಶಾ ಭೇಟಿ ಮಾಡೋದಕ್ಕೆ ಅವ್ರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂತೇಳಿ ಏರ್ಪೋರ್ಟ್ಗೆ ವಾಪಸ್ ಬರಬೇಕಾದ್ರೆ ತಿರ್ಗಾ ಅವ್ರನ್ನ ವಾಪಸ್ ಕರ್ಸ್ಕೊಂಡು ಎಷ್ಟು ನಿಮಿಷ ಅವ್ರು ಮಾತಾಡಿದ್ದು ಮೋದಿಯವ್ರ ಹತ್ರ? 4 ರಿಂದ 5 ನಿಮಿಷ. ಗೋನ್ ರಿಸೈನ್ ಅಷ್ಟೇ ಹೇಳಿ ಕಳಿಸಿದ್ದವರು. ಬಂದಿಲ್ಲಿ ಪಾಪ ಕಣ್ಣಲ್ಲಿ ನೀರು ಹಾಕಿ ರಾಜೀನಾಮೆ ಕೊಟ್ಟರು. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಮ್ಮ ರಾಜಕೀಯ ಪಕ್ಷದ ನಿಲುವು ಏನೇ ಇರಲಿ, ಕಾಂಗ್ರೆಸ್ ಪಕ್ಷದ ನಿಲುವೇನೇ ಇರಲಿ, ನನ್ನ ವೈಯಕ್ತಿಕ ನಿಲುವೇನೇ ಇರಲಿ, ಯಡಿಯೂರಪ್ಪ ಈಸ್ ಎ ಮಾಸ್ ಲೀಡರ್ ಅಂತ ಒಪ್ಕೊಳ್ಳೋಂಥ ವಿಚಾರವಾದಿಗಳಲ್ಲಿ ನಾನು ಒಬ್ಬ. ನಾನು ಅವರು ಮಾಸ್ ಲೀಡರ್ ಅಲ್ಲ ಅನ್ನೋ ಮಾತನ್ನು ಹೇಳೋದೇ ಇಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಯಾವ ಕಾರಣಕ್ಕೆ ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸ್ತು, ಯಾವ ಕಾರಣಕ್ಕೆ ಇವತ್ತಿನವರೆಗೂ ಉತ್ತರ ಕೊಡೋದಕ್ಕಾಗಲಿಲ್ಲ. ಕೇರಳದಲ್ಲಿ 80 ವರ್ಷ ಆಗಿರೋ ಒಬ್ಬ ವ್ಯಕ್ತಿನ ತಗೊಂಡೋಗಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಕರ್ನಾಟಕದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷ ಯಡಿಯೂರಪ್ಪನವ್ರ ಮೇಲೆ ಮಾಡೋಂಥ ಭ್ರಷ್ಟಾಚಾರದ ಆರೋಪಕ್ಕೆ ರಾಜೀನಾಮೆ ಕೊಡಿಸಿದ್ರ, ಇಲ್ಲ 75 ವರ್ಷ ಆಯಿತು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಿಸಿದ್ರ. ಇವತ್ತು 75 ಆದಮೇಲೆ ಸರ್ CM ಮಾಡಿದ್ದು ಅಲ್ಲ, ಅದರಲ್ಲಿ ಆದಮೇಲೆ ಮತ್ತೆ ಯಾಕೆ ಕೇಳಿಸಿದ್ರು? ಇವತ್ತು ಆಗಸ್ಟ್ 3ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯನವರ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮ ದಾವಣಗೆರೆಯಲ್ಲಿ ಆದ ನಂತರ ದಿಢೀರ್ ಅಂತ ಯಡಿಯೂರಪ್ಪನ ಜ್ಞಾಪಕ ಬಂದ್ಬಿಟ್ರಿ ಇವರಿಗೆ. ಅಲ್ಲಿವರೆಗೂ ಯಡಿಯೂರಪ್ಪನ ಕ್ಯಾರೆ ಅಂದಿರಲಿಲ್ಲ ಇವರು. ಅವ್ರ ಮಗನ ಮಿನಿಸ್ಟರ್ ಮಾಡ್ರಿ ಅಂತ ಎಷ್ಟು ಗೋಗರದ್ರು. ಪಾಪ ಬಸವರಾಜ ಬೊಮ್ಮಾಯಿನ ಇವರು ಒಬ್ಬ ಮೀಡಿಯೇಟರ್ ಆಗಿ ದೆಹಲಿಗೆ ಕಳಿಸಿದ್ದೆ ಮಗನ ಮಂತ್ರಿ ಮಾಡೋಕ್ಕೆ. ಅವರು ಹೆಣ್ಣು ನೋಡೋಕೆ ಹೋಗಿ ಹೆಣ್ಣು ಚೆನ್ನಾಗಿದೆ ಅಂತ ಅವರೇ ಮದುವೆ ಆಗಿ ಬಂದರು. ಅದೆಲ್ಲ ಚರ್ಚೆ ಆಗಿದೆ.
ಅಲ್ಲ, ಇವತ್ತಿರೋಂಥ ನೀವು ಇಲ್ಲಿವರೆಗೂ ಏನ್ ಹೇಳಿದ್ರೆ ಅದು ಇಲ್ಲಿವರೆಗೂ ಇದ್ದಂತ ಪರಿಸ್ಥಿತಿ, ಇವತ್ತಿಂದ ಆಂಗಲ್ ಚೇಂಜ್ ಆಯ್ತು ಅಂತ. ಅಲ್ಲ ನನಗೆ ಇವತ್ತಲ್ಲ, ಅಲ್ಲ, ಇವತ್ತುವರೆಗೂ ನೀವೇನ್ ಹೇಳಿದ್ರಿ, ಇವತ್ತುವರೆಗೂ ಅದೆಲ್ಲ ಅನ್ವಯ, ಅದೆಲ್ಲ ಲಾಗು, ನಾವು ಒಪ್ತಿದ್ವಿ. ಆದ್ರೆ ಇವತ್ತಿಂದ ರಮೇಶ್ ಸರ್ ಇದು ಆಂಗಲ್ ಚೇಂಜ್ ಆಗೋಯ್ತು. ನಾನು ಇವತ್ತಿಂದ ನಾನು ಸ್ವಾಗತ ಮಾಡ್ತೀನಿ ಸನ್ಮಾನ್ಯ ಮೋದಿರವರಿಗೆ. ಅದೇ ದೊಡ್ಡ ವಿಷಯ ಅಲ್ಲ. ಕೂತ್ಕೊಂಡು ಮುಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು BJP ಅಧಿಕಾರಕ್ಕೆ ಬಂದ ಅಂತ ಡಿಕ್ಲೇರ್ ಮಾಡಕ್ಕೆ ಅವರೇ ಸಕ್ರಿಯ ರಾಜಕಾರಣದಿಲ್ಲ ಅಂದ್ರೆ ನೀವು ಮುಖ್ಯಮಂತ್ರಿ ಅಂತೀರಿ. ನಿಖಿಲ್, ನಿಮ್ಮ ಅಮಿತ್ ಶಾ ರವರು ದಾವಣಗೆರೆಯಲ್ಲಿ ನ್ಯಾಷನಲ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು, ನಾವು ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ವಿಧಾನಸಭಾ ಚುನಾವಣೆಗೆ ಹೋಗ್ತೀವಿ ನಮ್ಮ ಮಾತನ್ನ ಅಮಿತ್ ಶಾ ಹೇಳಿದ್ರು. ಅದೇನು ಕಾಂಗ್ರೆಸ್ನವ್ರು ಹೇಳಿಕೆನಾ? ಯಡಿಯೂರಪ್ಪನವ್ರು ಏನ್ ಹೇಳಿಕೆ ಕೊಟ್ಟರು, ಅದೇ ದಾವಣಗೆರೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಆಗ್ಬೇಕಾದ್ರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಮೋದಿ ಮತ್ತು ಅಮಿತ್ ಶಾ ಹೆಸರು ನಡೆಯೋದಿಲ್ಲ. ಇಲ್ಲಿ ಸ್ಥಳೀಯವಾದಂಥ ವಿಚಾರ, ಲೋಕಸಭೆ ವಿಚಾರದಲ್ಲಿ ಬೇರೆ. ಆದ್ರೆ ಸ್ಥಳೀಯ ವಿಧಾನಸಭೆ ಚುನಾವಣೆಗೆ ಅವ್ರ ಹೆಸರು ಮೇಲೆ ವೋಟ್ ಹಾಕೋ ಸಾಧ್ಯತೆ ಇಲ್ಲ. ಇವತ್ತು ದಿಢೀರ್ ಅಂತ ಯಡಿಯೂರಪ್ಪನ ಮೇಲೆ ಪ್ರೀತಿ ಬಂದಿದೆ, ಯಡಿಯೂರಪ್ಪನ ಮೇಲೆ ಗೌರವ ಬಂದಿದೆ, ಯಡಿಯೂರಪ್ಪನವ್ರ ಅನಿವಾರ್ಯತೆ ಗೊತ್ತಾಗಿದೆ. ಇರ್ಲಿ, ಅವ್ರ ರಾಜಕೀಯ ಪಕ್ಷದ ನಡೆ. ಸರ್ DP ಸತೀಶ್ ಸರ್, ರೋಲ್ ಅಂಡ್ ಇಂಪಾರ್ಟೆನ್ಸ್, ಪಾತ್ರ ಪ್ರಾಮುಖ್ಯತೆ ಎರಡನ್ನೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದೆ ಬಿಜೆಪಿ. ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅದರ ತಕ್ಕಂತೆ ಇವತ್ತು ವರ್ತನೆ ಇತ್ತ. ಪಾತ್ರ ಪ್ರಾಮುಖ್ಯತೆ BSY ಪ್ಲೀಸ್. ಹೌದು, ಹಾಗೆ ಇತ್ತು. ಯಾಕೆಂದರೆ ಯಡಿಯೂರಪ್ಪನವರು ಪಕ್ಷದ ಫೇಸ್ ಅಂತ ಅವ್ರಿಗೆ ಗೊತ್ತಾಗಿದೆ. ಈ ಚುನಾವಣೆಯಲ್ಲಿ BJP ಪಕ್ಷದ ಮುಖವಾಗಿ ಎಲ್ಲ ಕಡೆ ಪ್ರವಾಸ ಮಾಡೋದು ಅವರೇ. ಹಾಗೂ ಲಿಂಗಾಯತ್ ವೋಟ್ ಬ್ಯಾಂಕ್ BJPಯ ಕೋರ್ ವೋಟ್ ಬ್ಯಾಂಕ್. ಅದು ಸಾಕಷ್ಟು ಪ್ರಮಾಣದಲ್ಲಿ ಬಂದರೆ ಮಾತ್ರ BJP ಉಳಿದು ಓಟ್ಗಳು ಬಂದು ಅವರು ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನು ಯಡಿಯೂರಪ್ಪ ಒಬ್ಬರಿಂದ ಮಾತ್ರ ತರಿಸ್ಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತು. ಅದಕ್ಕಾಗಿ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ. ಈಗೊಂದು 2 ವಾರದಿಂದ BJPಯಲ್ಲಿ ಸ್ಟ್ರಾಟಜಿ ಮಾಡೋರೊಬ್ಬರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವ್ರು ನನಗೆ ಇದನ್ನೇ ಹೇಳಿದರು, ಯಡಿಯೂರಪ್ಪ ಬಿಟ್ಟರೆ ದೊಡ್ಡ ಫೇಸು ನಮಗೆ ಕರ್ನಾಟಕದಲ್ಲಿ ಇನ್ಯಾರೂ ಇಲ್ಲ. ಯಡಿಯೂರಪ್ಪನವರು ಹಾಗೂ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇಬ್ಬರನ್ನು ಮುಂದಿಟ್ಕೊಂಡು ನಾವು ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಕಾರ್ಯತಂತ್ರ ಮಾಡ್ತಾ ಇದ್ದೀವಿ ಅಂತ. ಈಗ ಇವತ್ತು ಶಿವಮೊಗ್ಗದಲ್ಲಿ ನಡೆದಿದ್ದು ನೋಡಿದರೆ ಹಾಗೆ ಅನಿಸುತ್ತೆ. ಆಮೇಲೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೀತು, ಅದು ಲಿಂಗಾಯತ್ ಸ್ಟ್ರಾಂಗ್ ಹೋಲ್ಡು, ಕಿತ್ತೂರು ಕರ್ನಾಟಕ. ನೀವೇ ಹೇಳಿದಾಗೆ ಬೆಳಗಾವಿಯಲ್ಲಿ 15 ಸೀಟ್ ಇದೆ. ಹಿಂದಿನ ಸಲ 3 ಬಿಗಳಿಂದ ನಾವು ಸೋತ್ವಿ ಅಂತ BJP ಹೇಳ್ತಾ ಇದ್ರು. ಬೆಳಗಾವಿ, ಬಳ್ಳಾರಿ, ಬೆಂಗಳೂರು ಈ 3 ಕಡೆ BJPಗೆ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ ಬಂದು 104 ಸೀಟಿಗೆ ನಿಂತರವರು. 2-3 ಸೀಟ್ ಜಾಸ್ತಿ ಬಂದಿದ್ದರೆ 113 ಆಗಿರೋದು ಅವರಿಗೆ. ಈ ಸಲ ಆ ರೀತಿ ಆಗಬಾರ್ದು, ಇಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಆ ಕಾರಣದಿಂದ ಲಿಂಗಾಯತರು ಸ್ಟ್ರಾಂಗ್ ಹೋಲ್ಡ್ ಇರೋ ಏರಿಯಾ ಬೇರೆ. ಈ ಪಂಚಮಸಾಲಿಗಳ ಗಲಾಟೆ ಜೋರಾಗಿ ನಡೀತಾ ಇದೆ. ಪಂಚಮಸಾಲಿಗಳು ತಮಗೆ ಗೊತ್ತಿರೋ ಹಾಗೆ ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತರಲ್ಲಿ 40% 50% ಇದ್ದಾರೆ, ಜಾಸ್ತಿನೂ ಇರಬಹುದು. ಅವರಲ್ಲಿ ಒಂದು 5-10% ಆ ಕಡೆ ಈ ಕಡೆ ಓಟ್ ಹೋದರೂ BJPಗೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಆ ಕಾರಣದಿಂದ ಅವರು ಇದನ್ನು ಓಲೈಸ್ತಾ ಇದ್ದಾರೆ. ಯಡಿಯೂರಪ್ಪನವ್ರದ್ದು ಓಲೈಸಲೇಬೇಕು. ಯಡಿಯೂರಪ್ಪನವರು ದೊಡ್ಡ ಲೀಡರ್. ಯಡಿಯೂರಪ್ಪನವ್ರ ಪಂಚಮಸಾಲಿ ಎಲ್ಲ ನಿಮಗೂ ಗೊತ್ತು. ಬಟ್ ಲಿಂಗಾಯತ್ ಫೇತ್ನಲ್ಲಿ ದೊಡ್ಡ ಲೀಡರ್ ಅವರು, ಆ ಕಮ್ಯುನಿಟಿಯಿಂದ ಬಂದವರು. ಮತ್ತು ಎರಡನೇದಾಗಿ ಯಡಿಯೂರಪ್ಪನವರು ಮಾಸ್ ಲೀಡರ್. ಮತ್ತು ಇನ್ನೊಂದು, ಯಡಿಯೂರಪ್ಪನವರು ಬರೀ ಲಿಂಗಾಯತರ ಲೀಡರ್ ಅಲ್ಲ, ಬೇರೆ ಜಾತಿಯಲ್ಲೂ ಯಡಿಯೂರಪ್ಪನವರಿಗೆ ಸಾಕಷ್ಟು ಬೆಂಬಲ ಇದೆ, ಎಲ್ಲರಿಗೂ ಗೊತ್ತು. ಮತ್ತು ಮಲೆನಾಡು ಕರಾವಳಿ ಭಾಗದಲ್ಲಿ ಕೂಡ ಯಡಿಯೂರಪ್ಪನವರಿಗೆ ಸಾಕಷ್ಟು ಬೆಂಬಲ ಇದೆ. ಹಳೆ ಮೈಸೂರಿನಲ್ಲೂ ಅವ್ರಿಗೆ ಬೆಂಬಲ ಇದೆ. ಯಡಿಯೂರಪ್ಪನವ್ರು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ದೊಡ್ಡ ತೊಂದರೆ ಆಗಿರೋದೇನು ಅಂದರೆ, ಬೊಮ್ಮಾಯಿ ಅವರು ಹಾಲಿ ಮುಖ್ಯಮಂತ್ರಿ. ನಾರ್ಮಲಿ ಆ ರಾಜ್ಯದ ಮುಖ್ಯಮಂತ್ರಿ ಯಾರಿರ್ತಾರೋ ಅವರೇ ಲೀಡ್ ಮಾಡಬೇಕು. ಇವತ್ತಿನ ವೇದಿಕೆಯಲ್ಲಿ ಯಡಿಯೂರಪ್ಪನವರು ಒಬ್ಬ ಸಾಮಾನ್ಯ ಶಾಸಕರಷ್ಟೇ, ಈಗ ಬೇರೆ ಏನೂ ಅಲ್ಲ. ಮಾಜಿ ಮುಖ್ಯಮಂತ್ರಿ ಅನ್ನೋದು ಬಿಟ್ಟರೆ ಅವರೇ ಪಕ್ಷದ ರಾಜ್ಯಾಧ್ಯಕ್ಷರು, ಅವರೇ ಪಕ್ಷದ ಮುಖ್ಯಮಂತ್ರಿ ಅನ್ನೋ ಥರದ ವಾತಾವರಣ ಇತ್ತು. ಬೊಮ್ಮಾಯಿ ಬರ್ಡೇ ಅಂತ ಹೇಳಿ ಕನ್ಸೆಷನ್ ಕೊಡ್ಬೋದಾ ಸರ್? ನಾವು ಅದಕ್ಕೆ ಶಿವಮೊಗ್ಗ ಅಂತ ಹೇಳಿ ಕನ್ಸೆಷನ್ ಕೊಡ್ಬೋದಾ ಸರ್? ಬರ್ಡೇ ಶಿವಮೊಗ್ಗ ವಿಮಾನ ನಿಲ್ದಾಣ ಹೋಗ್ಲಿ ಅಂತ ಕನ್ಸೆಷನ್ ಕೊಟ್ಟು ಬಿಡ್ಬೋದಾ? ಅದಕ್ಕಾಗಿ ಇವತ್ತು ಫಸ್ಟ್ ಪೊಸಿಷನ್ ನಲ್ಲಿ ಯಡಿಯೂರಪ್ಪನವರು, ಸೆಕೆಂಡ್ ಪೊಸಿಷನ್ ನಲ್ಲಿ ಬೊಮ್ಮಾಯಿ ಅವರು ಅಂತ ನಾವು ಅನ್ಕೋಬಹುದಾ? ಮಧು, ಯು ಸೆಡ್ ಇಟ್. ಅಲ್ಲ, ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ಹುಟ್ಟಿದಬ್ಬ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ವಿ ವಾಂಟೆಡ್ ಟು ಟೆಲ್ ಹಿಮ್, ಗ್ರೀಟ್ ಹಿಮ್ ಆಲ್ಸೋ. ಸೊ ಅದೇ ಪ್ರಕಾರವಾಗೇ ಅವರಿದ್ದು. ಸೊ ನೀವು ವಿಶ್ಲೇಷಣೆ ಮಾಡ್ತಿರೋದು ಹೇಗೆ ಅಂತ ಹೇಳಿದ್ರೆ, ಓ ಇಲ್ಲ ನಮ್ಮ ಚೀಫ್ ಮಿನಿಸ್ಟರ್ನ ಹಿಂದೆ ಹಾಕ್ಬಿಟ್ಟಿದ್ದೀವಿ. ನೆವರ್, ಅಬ್ಸಲ್ಯೂಟ್ಲಿ ನೋ. ಸಿ, ಲೆಟ್ ಮಿ ಟೆಲ್ ಯು ದಿಸ್. ಇವಾಗ ಎಲ್ಲ ಪಾರ್ಟಿಯಲ್ಲೂ ಅವ್ರವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇರುತ್ತೆ, ಲೀಡರ್ಶಿಪ್ ಇರುತ್ತೆ. ಸಿ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಕಂಪೇರ್ ವಿತ್ ಕಾಂಗ್ರೆಸ್ ಪಾರ್ಟಿ. ಇವಾಗ ಇವರು ಹೇಳ್ತಾರೆ ನಿಮ್ಮ ಮೋದಿಜಿಯವರು ಇದ್ದಾರೆ, ಮೋದಿಜಿಯವರು ಎಲ್ಲದಕ್ಕೂ ಬರ್ತಾರೆ, ತಾಲೂಕ್ ಪಂಚಾಯತಿಯಿಂದನೂ ಬರ್ತಾರೆ ಅಂತ. ಹೌದು ಸರ್, ಇವಾಗ ನಮ್ಗೆ ಫೋರ್ಸ್ ಇದೆ, ನಾವು ಕರಿತಾ ಇದ್ದೀವಿ, ಬರ್ತಾರೆ ಅವರು. ತಪ್ಪೇನಿದೆ ಅದು? ವಿ ಆರ್ ಕ್ಯಾಡರ್ ಬೇಸ್ ಪಾರ್ಟಿ, ವಿ ಆರ್ ಕಮಿಂಗ್ ಫ್ರಮ್ ದಿ ಲೆವೆಲ್ 1 ಇಂದ ಬರ್ತಾ ಇದ್ದೀವಿ. ಇವಾಗ ಇವರು ಹೇಳ್ತಾ ಇದ್ರು ನಿಮ್ಮ ಯಡಿಯೂರಪ್ಪನವ್ರು ಹೇಗೆ ನೋಡ್ಕೊಂಡ್ರು ಅಂತ. ಸರ್, ಡೋಂಟ್ ವಿ ನೋ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ? ಡೋಂಟ್ ವಿ ನೋ ವಾಟ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ DK ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ? ನಮಗೆ ಗೊತ್ತಿಲ್ವಾ ಸಿದ್ದರಾಮಯ್ಯನವ್ರಿಗೆ ಮತ್ತು ಮುನಿಯಪ್ಪ ಅವ್ರಿಗೆ ಎಷ್ಟು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆ ಅಂತ? ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಆರ್ ದೇರ್. ಸೊ ದೇರ್ ಫಾರ್ ಇಟ್ ಡಸ್ ನಾಟ್ ಮೀನ್ ಟು ಸೇ ದಟ್ ಓ ನೀವು ಒಂದು ಮೂಲೆ ಗುಂಪು ಮಾಡಿಬಿಟ್ರಿ. ಅಬ್ಸಲ್ಯೂಟ್ಲಿ ನಾಟ್. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್, ವಿ ಆರ್ ವೆರಿ ಒಂಥರ ನಮಗೆ ಹೆಮ್ಮೆ ಆಗುತ್ತೆ ಮೋದಿಜಿಯವರು ಮತ್ತು ಯಡಿಯೂರಪ್ಪನವ್ರ ಬಗ್ಗೆ. ಇವಾಗ ನೋಡಿ ಅವ್ರು ಹಾರ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಇಟ್ಸ್ ಅ ವೆರಿ ಫ್ಯಾಕ್ಟ್ ದಟ್ ಹಿ ಈಸ್ ಅ ಗ್ರೇಟ್ ಲೀಡರ್. ಆ್ಯಂಡ್ ಅವರೇ ಹೇಳ್ದಂಗೆ, ಆ್ಯಂಡ್ ಹಿ ಗೋಸ್ ಅಕ್ರಾಸ್, ಇಟ್ ಸ್ಪ್ಯಾನ್ಸ್ ಅಕ್ರಾಸ್ ಆಲ್ ರಿಲಿಜನ್ಸ್ ಆ್ಯಂಡ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್. ಆ ಥರದ್ದು ಯಾರು ಲೀಡರ್ ಇದೆ? ಬೆಳಗಾವಿನಲ್ಲಿ ನಿಮಗೆ ಬೇರೆ ಅನಿವಾರ್ಯತೆನೂ ಇದೆ. ಅಂಗಡಿ ಇಲ್ಲ ಈಗ, ಉಮೇಶ್ ಕತ್ತಿ ಇಲ್ಲ ಈಗ,
ರಮೇಶ್ ಜಾರಕಿಹೊಳಿ ಅವ್ರು ಏನಾದ್ರು ನೀವು ಅವ್ರನ್ನ ಸ್ಟೇಜ್ ಮೇಲೆ ಬಿಟ್ಟು ಪ್ರಧಾನಿ ಮೋದಿ ಹಿಂದೆ ಕೂತ್ಕೊಳ್ಳಕ್ ಬಿಟ್ರಿ, ಅದೇ ದೊಡ್ಡ ಸಂದೇಶ ಇವತ್ತು ಬರ್ತೀನಿ ಆ ಚರ್ಚೆಗೆ. ಅಲ್ಲಿ ಲಕ್ಷ್ಮಣ್ ಸವದಿ ಅವರ ಒಂದು ನಿಗೂಢವಾದ ಅನುಪಸ್ಥಿತಿ ಇತ್ತಲ್ಲ, ಅದು ಗಮನ ಸೆಳೀತಾ ಇರೋದು. ಅದಕ್ಕೂ ಬರ್ತೀನಿ. ಇವಾಗ ಯಡಿಯೂರಪ್ಪನವ್ರಿಗೆ ಹೇಳಿದ್ರು ಕಡೆಗಣಿಸಿದೀವಿ ಅಂತ ಸರ್. ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಅವರು ಸದಸ್ಯರಾಗಿದ್ದಾರೆ ಸರ್. ಇಟ್ಸ್ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇನ್ ದಿ ಹೋಲ್ ಆಫ್ ಬಿಜೆಪಿ. ಯಾವಾಗ ಮಾಡಿದ್ರಿ? ಹೇಳ್ತೀನಿ ಕೇಳಿ ಟೈಮಿಂಗ್. ನಾನ್ ನಿಮ್ಗೆ ಕ್ರೊನಾಲಜಿ ಸಮಜಿಯೇ ಅಲ್ಲ, ಗೃಹ ಸಚಿವರು ಹೇಳ್ತಾರಲ್ಲ ಕ್ರೊನಾಲಜಿ ಸಮಜಿಯೇ ನಾನು ಹೇಳ್ತೀನಿ. ಬೇಸರ ಆದಾಗ ಕೇಳಿ, ಯಡಿಯೂರಪ್ಪನವ್ರಿಗೆ ಬೇಸರ ಆಯ್ತು ಪಾರ್ಲಿಮೆಂಟರಿ ಬೋರ್ಡ್, ಯಡಿಯೂರಪ್ಪನವ್ರಿಗೆ ಬೇಸರ ಆಯ್ತು ವಿಜೇಂದ್ರಗೆ ಮೋರ್ಚಾ ಜವಾಬ್ದಾರಿ. ಮಂಡ್ಯ ಯಾವನ್ನು ತಗೋತಾ ಇಲ್ಲ, ವಿಜೇಂದ್ರ ಕಳಿಸ್ಬಿಟ್ರಿ ಸರ್. ನೀವು ಮಾಡಿ ಸರ್, ನೀವು ಅಲ್ಲ ರಾಜಕಾರಣನೇ ನೀವು ಮಾಡಕ್ ಬಂದಿರೋದು, ನೀವು ಸನ್ಯಾಸಿ ಅಲ್ಲ. ಯು ಡೂ ವಾಟ್ ಯು ಹ್ಯಾವ್ ಟು ಡೂ, ಬಟ್ ಅಟ್ ಲೀಸ್ಟ್ ಫ್ಯಾಕ್ಟ್ ಗಳನ್ನ ಸ್ಟೇಟ್ ಮಾಡಿದಾಗ ನೀವು ಇಲ್ಲ ಅನ್ಬಿಟ್ರೆ ಅಶ್ವಿನ್ ಬಹಳ ಸಹನೆಯಿಂದ ಒಂದ್ ನಿಮಿಷ ಯಡಿಯೂರಪ್ಪನವರು ಅಶ್ವಿನ್ ಕೇಳಿ, ಇಲ್ಲಿ ಏನ್ ಗೊತ್ತಾ, ಮಲ್ನಾಡಲ್ಲಿ ಈ ಬಾರಿ ನಿಮ್ ಪಕ್ಷದ್ದು ಹೋಪ್ಗಳು ಸಾಕಷ್ಟಿದೆ. ನೀವೊಂದಷ್ಟು ಕಡೆ ಹೋಗಿ ಸರ್ವೆ ಮಾಡ್ಕೊಂಡ್ ಬಂದಿದ್ದೀರಿ. ಈ ಬಾರಿ ಏನೋ ಒಂದು ಕನ್ಸಾಲಿಡೇಟ್ ಆಗುತ್ತೆ. ಸೀಟ್ ಶೇರ್ ಅಲ್ಲಿ ಆಗದೆ ಆದ್ರೂ ಕನಿಷ್ಠ ವೋಟ್ ಶೇರ್ ಅಲ್ಲಾರು ಆಗ್ಲಿ, ಗೆಲುವಾಗದೆ ಆದ್ರೂ ನೈತಿಕ ಗೆಲುವಾದ್ರೂ ಆಗ್ಲಿ ಅನ್ನೋ ನಿರೀಕ್ಷೆಗಳು ನಿಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಇದೆ ಮಲ್ನಾಡ್ ಪ್ರದೇಶ. ನಾನು ವಿಶೇಷವಾಗಿ ಮಾತಾಡ್ತಿದ್ದೀನಿ. ಇಲ್ಲ, ಒಳ್ಳೆ ಪ್ರಶ್ನೆನ ಎತ್ತಿದ್ರಿ. ಅಲ್ಲಿಗೆ ಇವತ್ತು ಮೋದಿ ವಿಮಾನ ನಿಲ್ದಾಣ, ಯಡಿಯೂರಪ್ಪನವರು ಮೋದಿಮಯ. ನೀವು ಕೇಳಿದಾಗ ಬಿಜೆಪಿ ಮಿತ್ರರು ನಗಾಡ್ತಾ ಇದ್ರು, ಅದು ಏನು ಅಣಕಿಸ್ತಾ ಇದ್ರೋ ಗೊತ್ತಿಲ್ಲ. ನೋಡಿ, ಸೀಟ್ ಶೇರಿಂಗ್ ಅಲ್ಲಿ ವ್ಯತ್ಯಾಸ ಆಗ್ಬೋದು. ಹಾಗೇನೆ ಮೋದಿಯವರು ಕರ್ನಾಟಕಕ್ಕೆ ಬರ್ತಿದ್ದಾರೆ. ಹೇಗೆ 58 ಬಾರಿ ಕೇಂದ್ರದ ನಾಯಕರು ಕೇರಳಕ್ಕೆ ಹೋಗಿ 1 ಸೀಟ್ ತಗೊಂಡ್ರು, ಹಾಗೇನೆ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಮತದಾರರಲ್ಲಿ ಎಲ್ಲೋ ಸ್ವಲ್ಪ ವೇರಿ ಆಗುತ್ತೋ ಹೊರತು ರಿಸಲ್ಟ್ ಅಲ್ಲಿ ಕರ್ನಾಟಕದಲ್ಲಿ ವೋಟ್ ಶೇರ್ ಆಗ್ಬೋದು, ಸೀಟ್ ಶೇರ್ ಆಗಲ್ಲ ಅಂತ ಖಂಡಿತ ಆಗಲ್ಲ. ಮತ್ತೆ ಫೋರ್ಸ್ ಇದೆ ಅಂತಿದ್ದಾರೆ ಬಿಜೆಪಿಲಿ. ಯಾವ ಫೋರ್ಸು? ಭಗವಂತ ಇವತ್ತು ನಾಡಿನ ಜನತೆಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಇಲ್ಲೇ ಅರ್ಥ ಮಾಡ್ಕೋಬೇಕು. ಚುನಾವಣೆ ಬಂತು ಅಂತ ಮಾತ್ರ ಕೇಂದ್ರದ ನಾಯಕರು ಕರ್ನಾಟಕಕ್ಕೆ ಬರ್ತಿದಾರೋ ವಿನಃ ಬೇಕು ಅಂದಾಗ ಬರಲಿಲ್ಲ. 25 ಜನ ಸಂಸದರು ಕೊಟ್ಟಾಗ್ಲೂ ಅವ್ರಿಗೆ ಶಕ್ತಿ ಇರಲಿಲ್ಲ ಮೋದಿ ಅವ್ರನ್ನ ಕರ್ನಾಟಕಕ್ಕೆ ಕರ್ಸಂಥದ್ದು. ಪ್ರವಾಹ ಬಂದಾಗ ಎಲ್ಲೋಗಿದ್ರು, ಕೊಡಗಲ್ಲಿ ಭೂಕುಸಿತ ಆದಾಗ ಎಲ್ಲೋಗಿದ್ರು, ಕೋವಿಡ್ ಸಂಕಷ್ಟದಲ್ಲಿ ಎಲ್ಲೋಗಿದ್ರು. 25 ಸಂಸದರು ನಿದ್ದೆ ಮಾಡ್ತಿದ್ರು ಅವಾಗ. ಇವಾಗ ಚುನಾವಣೆ ಬಂದಿದೆ, ಆ ಫೋರ್ಸ್ ಅಂತ ಬಿಜೆಪಿಯವರು ಅದಕ್ಕೊಂದು ಬಣ್ಣ ಕಟ್ತಿದ್ದಾರೆ. ಮತ್ತೆ ಏನ್ ತಪ್ಪ ಅಶ್ವಿನ್? ಈಗ ನಿಮ್ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಅಡ್ಡ ಉದ್ದ ಅವರೇ ಓಡಾಡ್ತಿದ್ದಾರೆ. ಈಗ ನೋಡಿ, ಸ್ಥಳೀಯ ನಿಮ್ಮ ನಾಯಕರು, ನಿಮ್ಮ ವರ್ಚಸ್ವಿ ನಾಯಕತ್ವ ಯಾರ್ದಿದೆ ನೀವು ಅವ್ರನ್ನ ಕಳಿಸ್ತಿದ್ದೀರಿ. ಅವ್ರ ಪಾಪ್ಯುಲಾರಿಟಿ ಮೂಲಕ ವೋಟ್ಗಳು ಪಡ್ಕೋತೀರಿ. ಈಗ ಅದೇ ಕಾಂಗ್ರೆಸ್ ಹೋಗಿ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಒಬ್ರು ಆ ಕಡೆ ಒಬ್ರು ಈ ಕಡೆ ಕಳಿಸಿದ್ದಾರೆ. ನಿಮ್ಮ ಮಾತನ್ನ ಒಪ್ಕೊಳ್ಳೋಣ ಸರಿ. ಕರ್ನಾಟಕದಲ್ಲಿ ಅವ್ರದೇ ಆದಂತ ಸ್ಥಳೀಯವಾಗಿ ನಾಯಕತ್ವ ಇದೆ. ಬಿಜೆಪಿಲಿ ಯಾವ ನಾಯಕತ್ವ ಇದೆ ಅಂತ ಇವರು ಓಡಾಡ್ತಿದ್ದಾರೆ. ಪ್ರತಿಯೊಂದಕ್ಕೂ ಬೇಕಾ ಮೋದಿಜಿ ಅವರು? ಪ್ರಧಾನಮಂತ್ರಿ ಅವರು ಗೌರವ ಇದೆ, ಪ್ರತಿಯೊಂದಕ್ಕೂ ಬೇಕಾ? ಯಾಕೆ ಬಿಜೆಪಿ ಕಟ್ಟಿದಂತ 3 ಜನನ್ನ ಮೂಲೆ ಗುಂಪು ಮಾಡಿದ್ರು. ಮಾನ್ಯ ಯಡಿಯೂರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು, ಮಾನ್ಯ ಸುರೇಶ್ ಕುಮಾರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು, ಮಾನ್ಯ ಈಶ್ವರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಕೇಳಿ ಇದು ಒಂದಕ್ಕಲ್ಲ. 1 ನಿಮಿಷ ಹೇಳ್ತೀನಿ. ಅವ್ರದೇ ಪಕ್ಷದ ಅಧ್ಯಕ್ಷರು JP ನಡ್ಡಾ ಅವ್ರು ಬಂದಿದ್ರು. ಅವಾಗ ಇವ್ರು 3 ಜನ ಯಾವ ಆಹ್ವಾನನೇ ಇಲ್ಲ. ಅವ್ರದೇ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವ್ರು ಬಂದಿದ್ರು. ಯಡಿಯೂರಪ್ಪ ಅವರ ಆಹ್ವಾನನೇ ಇರಲಿಲ್ಲ. ಇವಾಗ ರಾತ್ರೋರಾತ್ರಿ ಅವ್ರಿಗೆ ಕನಸು ಬಿದ್ದಿದೆ, ಇಲ್ಲ ನಾವೇನಾದ್ರೂ ಯಡಿಯೂರಪ್ಪ ಅವ್ರನ್ನ ಇನ್ನೂ ಮೂಲೆ ಗುಂಪು ಮಾಡ್ಕೊಂಡು ಹೋಗ್ತಿದ್ರೆ ಬಿಜೆಪಿ ಕರ್ನಾಟಕದಲ್ಲಿ ನೆಲೆ ಕಚ್ಚೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ಅವ್ರಿಗೆ ಅರಿವಾಗಿ ಈಗೆಲ್ಲೋ ಕರೆದಿದ್ದಾರೆ. ಯಾಕೆ ಸ್ವಾಮಿ ಹಿಂದೆ ನಡೆದಿದ್ದಂತ ಕಾರ್ಯಕ್ರಮಕ್ಕೆ ಆಹ್ವಾನನೇ ಕೊಡ್ತಿರ್ಲಿಲ್ವಲ್ಲ ಮಾನ್ಯ ಯಡಿಯೂರಪ್ಪ ಅವ್ರಿಗೆ? ಯಾಕೆ ಬಿಟ್ಟ? ಇದೇ ಇದನ್ನ ಬೊಮ್ಮಾಯಿ ಸಾಹೇಬ್ರು ಏನ್ ಮಾಡಿದ್ರು? ಇದನ್ನ ಮೋದಿ ಅವರು ಯಡಿಯೂರಪ್ಪ ಅವ್ರನ್ನ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ. 2 ವರ್ಷ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ಅವಾಗ ಇವ್ರಿಗೆ ಬೇಕಿರ್ಲಿಲ್ಲ. ಅವಾಗ ಅವ್ರಿಗೆ ವಯಸ್ಸಿನ ಸಮಸ್ಯೆ ಕಾಡ್ತಾ ಇತ್ತು. ಯಡಿಯೂರಪ್ಪ ಅವ್ರು ಬೇಕಿರ್ಲಿಲ್ಲ, ತೆಗೆದು ಹಾಕಿದ್ರು. ಇವಾಗ ಅವ್ರಿಗೆ ಸನ್ಮಾನ ಮಾಡ್ತಿರೋದಕ್ಕೂ ಗೊತ್ತಾಗುತ್ತಾ? ಅಲ್ಲ ಸತೀಶ್ ಸರ್ ಒಂದು ಬ್ರೇಕ್ ಹೋಗಿ ಬರ್ತೀನಿ. ಚರ್ಚೆ ಏನಂದ್ರೆ ಸರ್, ಅಟ್ ದಿ ಎಂಡ್ ಆಫ್ ದ ಡೇ ಮೋದಿ ಕೇಂದ್ರಿತ ಚುನಾವಣೆ ಮಾಡಬೇಕು ಅನ್ನೋದು ಬಿಜೆಪಿ ಸ್ಟ್ರಾಟಜಿ ಇದೆ ಸರ್. ನೀವು ಮಾತಾಡ್ಬಿಟ್ಟು ಬಂದಿದ್ದೀರಿ ಸ್ಟ್ರಾಟಜಿ ಅವ್ರ ಹತ್ರ. ಅವರೇ ಹೇಳಿದ್ದಾರೆ ಮೋದಿ ಮುಖ ಇಟ್ಕೋಬೇಕು, ಯಡಿಯೂರಪ್ಪನವ್ರ ಮುಖ ಇಟ್ಕೊಂಡು ಜನರ ಮುಂದೆ ಹೋದ್ರೆ ಉಳಿಗಾಲ ಅನ್ನೋ ಥರ ಮಾತಾಡ್ತಿದ್ದಾರೆ ಅವರೇನೆ. ಆದರೆ ಯಶಸ್ವಿ ಆಗುತ್ತಾ? ಯಾಕಂದ್ರೆ ಈಗ ನೀವು ಅವಾಗಲೇ ಉಲ್ಲೇಖ ಮಾಡಿದ್ದೀರಿ, ರಮೇಶ್ ಬಾಬು ಅವರು ಉಲ್ಲೇಖ ಮಾಡಿದ್ದಾರೆ ದಾವಣಗೆರೆನಲ್ಲಿ ಯಡಿಯೂರಪ್ಪನವ್ರ ಮಾತು, ಸ್ಥಳೀಯ ನಾಯಕತ್ವದ ಬಗ್ಗೆ ಅಶ್ವಿನ್ ಮಾತಾಡಿದ್ದಾರೆ. ನಿಮ್ಮ ವಿಶ್ಲೇಷಣೆ ಕೇಳ್ತೀನಿ, ಬ್ರೇಕ್ ನಂತರ ನೋಡ್ತೀನಿ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಈಗ ಈ ಚರ್ಚೆಯಲ್ಲಿ ಬೆಳಗಾವಿಯ ಶಾಸಕರು ಆದ ಅಭಯ್ ಪಾಟೀಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಭಯ್ ಪಾಟೀಲ್ ಅವರೇ ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ ಟು ದ ಪಾಯಿಂಟ್ಗೆ, ನ್ಯೂಸ್ 18ಗೆ. ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸಿದೆ ಸರ್, ನಮಸ್ಕಾರ. ಅಭಯ್ ಪಾಟೀಲ್ ಅವರು ಒಂದು ಸ್ವಲ್ಪ ಸುಸ್ತು ಕಾಣ್ತಿದ್ದೀರಿ, ಬಟ್ ದಟ್ ಇಸ್ ಫೈನ್. ಯಾಕಂದ್ರೆ ಮೋದಿಜಿ ಅವ್ರು ಬಂದು ನಿಮಗೆ ಬೇಕಾಗಿರುವಂಥ ಎಲೆಕ್ಟೋರಲ್ ಎನರ್ಜಿ ಕೊಟ್ಬಿಟ್ರ ಅಂತ ಇಲ್ಲಿ ನಾವು ಚರ್ಚೆ ಮಾಡ್ತಿದ್ವಿ.
ಮೋದಿ ಬ್ರ್ಯಾಂಡ್ ಮೋದಿ ಅನ್ನೋ ಒಂದು ಫ್ಯಾಕ್ಟರು ಮುಂದಿನ ಚುನಾವಣೆಯಲ್ಲಿ ಎಷ್ಟು ದೊಡ್ಡ ಫ್ಯಾಕ್ಟರು? ಬರೀ ಮೋದಿ ಅನ್ನೋ ಫ್ಯಾಕ್ಟರೇನೆ ರಾಜ್ಯ ಚುನಾವಣೆಯಲ್ಲಿ ಮತಗಳನ್ನ ಗಳಿಸುತ್ತಾ? ಇವತ್ತು ನೀವು ಅಲ್ಲಿ ನೋಡಿದ್ರಿ, ಸಾವಿರಾರು ಜನ ಬಂದಿರೋದು, ಸಾವಿರಾರು ಜನ ರಸ್ತೆ ಮೇಲೆ ನಿಂತು ಪ್ರಧಾನಿ ಮೋದಿ ಕಾಯ್ತಿದ್ರು. ಇದು ಎಲ್ಲದರ ಒಂದು ಅರ್ಥೈಸುವಿಕೆ ನಿಮ್ಮಲ್ಲಿ ಹೇಗಿದೆ? ಏನನ್ನ ನಾವು ತಿಳ್ಕೊಬೋದಾಗಿದೆ? ಮೋದಿಯವರ ಫ್ಯಾಕ್ಟರ್ ಅಂತೂ ಕರ್ನಾಟಕದ ಚುನಾವಣೆ, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು ಇರ್ತದೆ. ಅದರ ರಾಜ್ಯ ಸರ್ಕಾರದೂ ಪಾತ್ರ ಅದ. ಇವತ್ತು ಮೋದಿಯವ್ರ ಜೊತೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಬೆಳಗಾವಿ ಜನರು ಯಾವ ರೀತಿ ಸ್ವಾಗತ ಮಾಡಿದ್ರು ಅನ್ನೋದನ್ನು ನೀವು ಕ್ಲಿಪ್ಪಿಂಗ್ದಾಗ ನೋಡಿರ್ಬೋದು. ಹೀಗಾಗಿ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಗಣನೆಗೆ ಬರ್ತಾವೆ ಬರೋ ಚುನಾವಣೆ ಒಳಗೆ. ಅಲ್ಲ ಅಭಯ್ ಪಾಟೀಲ್ ಅವರೇ, ಈಗ ಬೆಳಗಾವಿಯ ಪರಿಸ್ಥಿತಿ ಮುಂಚೆ ಇದ್ದಂಗಿಲ್ಲ. ಒಬ್ರು ಉಮೇಶ್ ಕತ್ತಿ ಅಂತಿದ್ರು, ಒಬ್ರು ಸುರೇಶ್ ಅಂಗಡಿ ಅಂತಿದ್ರು, ಅವರಿಬ್ರು ಇವತ್ತಿಲ್ಲ. ಹಾಗಾಗಿ ಬಿಜೆಪಿಗೆ ಮತ್ತಷ್ಟು ಒಂದು ರೀತಿನಲ್ಲಿ ಬೂಸ್ಟರ್ ಡೋಸೇ ಬೇಕಾಗಿದೆ ಬೆಳಗಾವಿಯಲ್ಲಿ. ರಮೇಶ್ ಜಾರಕಿಹೊಳಿ ಅವ್ರನ್ನ ನೀವು ವೇದಿಕೆ ಮೇಲೆ ಬಿಟ್ರಿ, ಆದ್ರೆ ಲಕ್ಷ್ಮಣ್ ಸವದಿ ಅವರು ಅಲ್ಲಿದ್ರ ಅನ್ನೋ ಪ್ರಶ್ನೆ 10 ಜನ ಕೇಳ್ತಾರೆ. ಅಲ್ಲ, ನಾನು ತಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ. ನಾನು 1990ರಿಂದ ಬಿ ಜೆ ಪಿ ಒಳಗಿದ್ದೀನಿ. 2008 ಒಳಗೆ ಇವ್ರು ಯಾರೂ ಇಲ್ಲಾಗಿದ್ರು. ಇವ್ರು ಯಾರ್ಯಾರು ನೀವು ಹೆಸರು ಹೇಳ್ತಾ ಇದ್ದೀರಿ. 8 ನಾವು 10 ಜನ ಆರಿಸಿ ಬಂದಿದ್ವಿ. 2004 ಒಳಗೆ 10 ಜನ, 2008 ನಾವು 11 ಜನ ಆರಿಸಿ ಬಂದಿದ್ವಿ. ಅದಾದ ನಂತರ ಇಲೆಕ್ಷನ್ ಅಂದ್ರೆ ಜನತಾದಳ ಬಿಟ್ಟು ವಾಲ್ಚಂದ್ ಜಾರಕಿಹೊಳಿ ಅವರು, ಆಮೇಲೆ ಉಮೇಶ್ ಕತ್ತಿ ಅವರು, ಕೋರೆ ಅವರು, ಕವಟಗಿ ಮಠ ಅವರು ಬಂದು ಜಾಯ್ನ್ ಆದರು. ಹೀಗಾಗಿ 2004 ನಾವು ಪ್ರಬಲವಾಗಿ 10ರಿಂದ 11 ಸೀಟ್ ಇದ್ವಿ. 2008 ಇದ್ದಿದ್ವಿ. ಹೀಗಾಗಿ ನಮ್ಮ ಪಕ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಸಂಘಟನೆಯಿಂದ ಬೆಳೆದಿದ್ವಿನ ಯಾವ ವ್ಯಕ್ತಿಯಿಂದ ಬೆಳೆದಿದ್ದಲ್ಲ. ಆಯ್ತು, ಇವತ್ತಿಗೆ ಮೋದಿ ಅವರು ಬಂದ ಮೇಲೆ ಈ ಸಂಘಟನೆ ಅನ್ನೋ ಪ್ರಕ್ರಿಯೆಗೆ ಯಾವ ರೀತಿ ಬಲ ಸಿಕ್ತು ಅಂತ ನೀವು ಭಾವಿಸ್ತೀರಿ? ಇವತ್ತಿಗೆ ಏನಿರೋದು 18 ಸೀಟಲ್ಲಿ 13 ಅವರು, 13 ನೀವಿದ್ದೀರಿ, 5 ಕಾಂಗ್ರೆಸ್ ಇದ್ದಾರೆ. ಇದಕ್ಕೂ ಮುಂಚೆ ಅವ್ರು 8 ಇದ್ರು, ನೀವು 10 ಇದ್ರಿ. ಯಾಕಂದ್ರೆ 3 ಜನ ಆ ಕಡೆಯಿಂದ ಈ ಕಡೆ ಬಂದ್ರು. ಹಾಗಾಗಿ ನಾನು ಕೇಳ್ತಿದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಬೆಳಗಾವಿ ಅನ್ನೋದು ಬಿಜೆಪಿಗೆ ಎಷ್ಟು ಮಹತ್ವದ ಒಂದು ಜಿಲ್ಲೆ? ನಂತರ ಕ್ಯಾಬಿನೆಟ್ನಲ್ಲಿ, ಸಂಪುಟದಲ್ಲಿ ನೀವು ಕೊಟ್ಟಂತ ಪ್ರಾತಿನಿಧ್ಯ, ಆ ಪ್ರಾತಿನಿಧ್ಯಕ್ಕೆ ಒಂದು ಪರಿಣಾಮ ಅನ್ನೋದು ಈಗ ಸಿಗ್ಬೇಕಲ್ಲ, ಸಕಾರಾತ್ಮಕವಾಗಿ ಸಿಗ್ಲಿ ಅನ್ನೋದೇ ಅಲ್ವಾ ನಿಮ್ಮ ಉದ್ದೇಶ? ನಿಶ್ಚಿತವಾಗಿ ಕ್ಯಾಬಿನೆಟ್ನಲ್ಲಿ ನಮ್ಮ ಪ್ರಾತಿನಿಧ್ಯ ಮೊದಲೇ ಏನಿತ್ತು, ಆಯಾ ಮಂತ್ರಿಗಳು ನ್ಯಾಯ ಕೊಡಬೇಕಾಗ್ತದೆ, ಅವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಮರು ಚುನಾವಣೆ ದೃಷ್ಟಿಯಿಂದ ನಿಶ್ಚಿತವಾಗಿ ಬೆಳಗಾವಿ ಇಡೀ ರಾಜ್ಯಕ್ಕೆ ಬೆಂಗಳೂರು ಮತ್ತು ಬೆಳಗಾವಿ 2 ಇಂಪಾರ್ಟೆಂಟ್. ಇಲ್ಲಿ ಮ್ಯಾಕ್ಸಿಮಮ್ ಸೀಟ್ ಯಾವ ಪಕ್ಷದ ಬರ್ತಾವೆ ಅದೇ ಸರ್ಕಾರ ಮಾಡುವಂಥದ್ದು. ಹೀಗಾಗಿ ಈ 2 ಜಿಲ್ಲೆ ನಿಶ್ಚಿತವಾಗಿ ರಾಜಕೀಯವಾಗಿ ಇಲ್ಲಿ ಹೆಚ್ಚಿಗೆ ಸೀಟ್ ತರುವಂಥ ಪ್ರಯತ್ನ ಎಲ್ಲ ಪಕ್ಷಗಳು ಮಾಡ್ತವೆ, 2 ಪಕ್ಷಗಳು. ಅದು ನಿಶ್ಚಿತವಾಗಿ ಬೆಳಗಾವಿದು ಬೆಳಗಾವಿ ಜಿಲ್ಲೆ BJP ಭದ್ರಕೋಟೆ. ಈಗ ನಾವೇನದೇವಿ ಇದಕ್ಕಿಂತ ಸಂಖ್ಯೆ ನಿಶ್ಚಿತವಾಗಿ ಬರುವಂಥ ಚುನಾವಣೆಗೆ ಹೆಚ್ಚಿಗೆ ಆಗ್ತದೆ. ಅದರ 2 ಮಾತನ್ನು ಅಭಯ್ ಪಾಟೀಲ್ ಅವರೇ, ನಾನು ಜಾಸ್ತಿ ಮಾತಾಡ್ಸಕ್ ಹೋಗೋದಿಲ್ಲ. ನಿಮ್ಮ ಧ್ವನಿ ಕೂಡ ದಣಿದಿದ್ದೀರಿ ಕೂಡ ನೀವು. ಕಡೆಯದಾಗಿ ಮೋದಿ ಭೇಟಿ, ಎಲೆಕ್ಷನ್ ಲೆಕ್ಕಾಚಾರ, ಬೆಳಗಾವಿ ಪ್ರಭಾವ, ಪ್ಲೀಸ್. ಅಲ್ಲ, ನಿಶ್ಚಿತವಾಗಿ ಪ್ರಧಾನಮಂತ್ರಿ ಅವರ ಈಗೇನು ಹುಬ್ಬಳ್ಳಿಯೊಳಗೆ ರೋಡ್ ಶೋ ಆದ ನಂತರ ಒಂದು ಹೊಸ ಸಂಚಾರ ಉತ್ತರ ಕರ್ನಾಟಕನಾಗ ಪ್ರಾರಂಭ ಆಯಿತು. ಅದೇ ರೀತಿ ಇವತ್ತು ಬೆಳಗಾವಿಯ ರೋಡ್ ಶೋ ಇರ್ಬೋದು, ಪಬ್ಲಿಕ್ ಫಂಕ್ಷನ್ ಇರ್ಬೋದು. ನಿಶ್ಚಿತವಾಗಿ BJP ಕಾರ್ಯಕರ್ತರ ಜೊತೆಗೆ ವೋಟರ್ಸ್ದಲ್ಲಿ ಅವರ ಹೊಸ ಹುಮ್ಮಸ್ಸನ್ನು ನಿರ್ಮಾಣ ಮಾಡಿದೆ. ಇದರ ಪರಿಣಾಮ ಉತ್ತರ ಕರ್ನಾಟಕ ಮೇಲೆ ಆಗ್ತದೆ ಇವತ್ತಿನ ಸಭೆ ಅಂತ ನಾನು ಭಾವಿಸಿದ್ದೀನಿ. ಅಭಯ್ ಪಾಟೀಲ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇಷ್ಟು ದಣವಿನ ನಡುವೆನೂ ನೀವು ಸಮಯ ಮಾಡ್ಕೊಂಡು ನಮ್ಮ ಜೊತೆ ಇಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಧನ್ಯವಾದ ಸರ್. ಥ್ಯಾಂಕ್ ಯು, ಟೇಕ್ ಕೇರ್. ನಾನು DP ಸತೀಶ್ ಅವ್ರಿಗೆ ಕೇಳ್ತೀನಿ ಸರ್, ಸ್ಥಳೀಯ ನಾಯಕತ್ವ ಸರ್ ಏನು ಹೇಳ್ಬೋದು ಸರ್? ಆದರೆ ಯಡಿಯೂರಪ್ಪನವ್ರು ದಾವಣಗೆರೆನಲ್ಲಿ ಹೇಳಿರೋ ಮಾತಲ್ಲಿ ಒಂದು ಅರ್ಥ ಇದೆ. ಇದೇ ನಾವು 2019ನಲ್ಲಿ ನೋಡಿದ್ದೀವಿ. ಸ್ಥಳೀಯ ನಾಯಕತ್ವ, ಅವತ್ತಿನ ಸರ್ಕಾರ ಇದ್ದಿದ್ದು ಸಮ್ಮಿಶ್ರ JDS ಕಾಂಗ್ರೆಸ್, ಅದ್ರ ನಡುವೆ ಕೂಡ ವೋಟ್ ಬಿದ್ದಿದ್ದು 25 ಸೀಟ್ ಕೊಟ್ಟಿದ್ದು ಕರ್ನಾಟಕದಿಂದ BJPಗೇನೆ. ಸೊ ವಿನೋ ಮತದಾರನ ಮನಸ್ಥಿತಿ ಕರೆಕ್ಟ್ ಇರುತ್ತೆ, ಅವನು ಗೊತ್ತಿರುತ್ತೆ ಯಾರಿಗೆ ಯಾವ ಸಂದರ್ಭದಲ್ಲಿ ಅಧಿಕಾರ ಕೊಡಬೇಕು ಅಂತ. ಅದಕ್ಕೆ ಕೇಳಿದೆ ಸರ್, ಸ್ಥಳೀಯ ನಾಯಕತ್ವ ವರ್ಸಸ್ ರಾಷ್ಟ್ರೀಯ ನಾಯಕತ್ವ ಪ್ರಭಾವ ಸರ್. ನೋಡಿ, ಕರ್ನಾಟಕದ ಚುನಾವಣೆಯನ್ನು ಹ್ಯಾಂಡ್ಲ್ ಮಾಡಿದ ಯಾರನ್ನು ಬೇಕಿದ್ರು ಕೇಳಿ, BJP ಅಥವಾ ಕಾಂಗ್ರೆಸ್ ಸ್ಟ್ರಾಟಜಿಸ್ಟ್ಗಳು, ಲೀಡರ್ಸು ಅಥವಾ ಸ್ಥಳೀಯರು ಯಾರನ್ನು ಬೇಕಿದ್ರು ಕೇಳಿ. ಈ ಕರ್ನಾಟಕ ಇದೆಯಲ್ಲ, ಕರ್ನಾಟಕದಲ್ಲಿ 50% ಜಾತಿ ಬಿಟ್ಟು ಇನ್ಯಾವುದೂ ವರ್ಕ್ ಆಗಲ್ಲ. ಬಹುಶಃ ಇಡೀ ದೇಶದಲ್ಲಿ ಜಾತಿ ಕರ್ನಾಟಕದಲ್ಲಿ ವರ್ಕ್ ಆದಷ್ಟು ಇನ್ನೆಲ್ಲೂ ಆಗಲ್ಲ.
ಇನ್ನೊಂದು ಬರೀ ಕ್ಯಾಸ್ಟ್ ಅಲ್ಲ, ಮೈಕ್ರೋ ಕ್ಯಾಸ್ಟ್ಗಳು, ಕ್ಯಾಸ್ಟಲ್ಲಿ ಸಬ್ ಕ್ಯಾಸ್ಟ್ ಇದೆ, ಉಪಜಾತಿಗಳು. ಬರೀ ಆ ಜಾತಿಯರೇ ಬಂದರು ಅಂದರೆ ಆ ಜಾತಿಯಲ್ಲಿ ಉಪಜಾತಿನೇ ಸರಿಯಾಗಿರಬೇಕು ಒಂದು. ಆದ್ದರಿಂದ 50% ಜಾತಿ ಬಿಟ್ಟು ಇಲ್ಲಿ ಯಾವುದೂ ವರ್ಕ್ ಆಗಲ್ಲ. ಅದು ಸ್ಥಳೀಯ ನಾಯಕತ್ವದಿಂದ ಮಾತ್ರ ಸಾಧ್ಯ, ಯಾಕೆಂದರೆ ಜಾತಿ ಗೊತ್ತಿರೋದೇ ಅವರಿಗೆ, ಉಪಜಾತಿಗಳಿಗೆ ಗೊತ್ತಿರೋದು ಅವರಿಗೆ. ಇನ್ನು 25% ಅವ್ರಿಗೆ ಏನು ವರ್ಕ್ ಆಗುತ್ತೆ ಅಂದರೆ ಸ್ಥಳೀಯ ಸಂಘಟನೆ, ಅಂದರೆ ಎಲ್ಲ ಪಕ್ಷದ ಕಾರ್ಯಕರ್ತರು ಇರ್ತಾರಲ್ಲಿ, ಸ್ಥಳೀಯ ಇಶ್ಯೂಗಳಿರುತ್ತೆ, ಅದನ್ನು ಮೇಲೆ ಎತ್ಕೊಂಡು ಬರ್ತಾರೆ. ಅಲ್ಲಿಗೆ 75% ಆಯಿತು. ಇನ್ನು ಉಳಿದು 25% ಮಾತ್ರ ನ್ಯಾರೇಟಿವು, ಆಮೇಲೆ ಐಡಿಯಾಲಜಿ, ಪಕ್ಷದ ರಾಷ್ಟ್ರೀಯ ನಾಯಕತ್ವ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾವುದರಲ್ಲಿ? ವಿಧಾನಸಭಾ ಚುನಾವಣೆಯಲ್ಲಿ. ಅದೇ ಲೋಕಸಭೆ ಚುನಾವಣೆಯಲ್ಲಿ ಇದು ಅಷ್ಟು ಮಟ್ಟಿಗೆ ವರ್ಕ್ ಆಗದೆ ಇದ್ದಿರಬಹುದು. ಲೋಕಸಭೆ ಚುನಾವಣೆಯಲ್ಲಿ ಸ್ಟ್ರಾಂಗ್ ಲೀಡರ್ಗೆ ಯಾವಾಗಲೂ ಓಟ್ ಹಾಕ್ತಾರೆ. ಹಿಂದೆ ಕರ್ನಾಟಕದಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ ಕೂಡ ಇದೆ. ಈಗ ಮೋದಿಯವರು ಸ್ಟ್ರಾಂಗ್ ಲೀಡರು, ಆದ್ದರಿಂದ ಕರ್ನಾಟಕ ಜನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿಯವರಿಗೆ ಓಟ್ ಹಾಕ್ಬೋದು. ಅದರರ್ಥ ಅಸೆಂಬ್ಲಿಲಿ ಹಾಕ್ತಾರೆ ಅಂತೇನಿಲ್ಲ. ಯಾಕೆಂದರೆ 1984 ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರ 28ರಲ್ಲಿ 24 ಸೀಟನ್ನು ಕಾಂಗ್ರೆಸ್ಸರು ಗೆದ್ದರು. ರಾಮಕೃಷ್ಣ ಹೆಗಡೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದರು. ತನಗೆ ಮ್ಯಾಂಡೇಟ್ ಇಲ್ಲ ಅಂತ ಜನ ನಗಾಡಿದ್ರು. ಹೆಗಡೆ ಅವರು ಸೋಲ್ತಾರೆ, ಸೂಸೈಡಲ್ಲಿ ಇದು ಅಂತ. 3 ತಿಂಗಳ ಚುನಾವಣೆಯಲ್ಲಿ ಹೆಗಡೆ ಅವರು 135 ಸ್ಥಾನ ಗೆದ್ದರು. ಕಾಂಗ್ರೆಸ್ ಅವರು 24 ಸ್ಥಾನ ಗೆದ್ದವರು 28ರಲ್ಲಿ 60-70 ತಗೊಂಡು ಆಪೋಸಿಷನ್ ಕೂರ ಅಂತ ಪರಿಸ್ಥಿತಿ ಅವ್ರಿಗೆ ಬಂತು. ಆದ್ದರಿಂದ ಅದೇ ಪರಿಸ್ಥಿತಿ ರಿಪೀಟ್ ಆಗುತ್ತೆ ಅಂತೇನಿಲ್ಲ. ಕರ್ನಾಟಕದಲ್ಲಿ ಹಿಂದೂ ಕೂಡ ಅದಾಗಿದೆ. ಆ ಕಾರಣಗಳಿಂದಾಗಿ ಪರಿಸ್ಥಿತಿ ಚೇಂಜ್ ಆಗ್ತಾನೆ ಇರುತ್ತೆ. 1980ರಲ್ಲಿ ಅಸೆಂಬ್ಲಿ ಚುನಾವಣೆ ಆಯಿತು, ಲೋಕಸಭೆ ಸಾರಿ. ಅದರಲ್ಲಿ ಕಾಂಗ್ರೆಸ್ ನನಗೆ ಗೊತ್ತಿಲ್ಲ 27 ಕ್ಷೇತ್ರನೇ ಗೆದ್ದಿದ್ರು. 83ರಲ್ಲಿ ಸೋತರು ಅವರು. ಆಮೇಲೆ ಆದ್ದರಿಂದ ಸ್ಥಳೀಯ ಈ ವಿಧಾನಸಭೆ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಆಗೋ ಚುನಾವಣೆ. ಸರ್, ಈ ಪ್ರಯೋಗನೂ ಆಗಿರ್ಬೋದಲ್ಲ ಸರ್, ಎಲ್ಲಿ ಮೋದಿ ಸರ್, ನನಗೆ ಇರುವಂಥ ಮಾಹಿತಿ BJP ನಿರಂತರವಾಗಿ ಸರ್ವೆಗಳು ನಡೆಸ್ತಿದೆ. ಮೋದಿ ಅವರ ಅವಶ್ಯಕತೆ ಒಂದು ಕಡೆ, ಅವ್ರಿಗೆ ಅಭೂತಪೂರ್ವ ಬೆಂಬಲ ಎಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಇದೆರಡರ ನಡುವೆ ಅವರು ಬ್ಯಾಲೆನ್ಸ್ ಮಾಡಿ ಈ ಪ್ರೋಗ್ರಾಮ್ಗಳನ್ನ ಅವ್ರು ಡಿಸೈನ್ ಮಾಡ್ತಿದ್ದಾರೆ ಅಂತ. ವೇ ಅರ್ಲಿ ಫ್ರಮ್ ದಿ ಎಲೆಕ್ಷನ್ ಅಂತ ನೀವು ಅನ್ಕೋಬಹುದು. ಬಟ್ ದಿಸ್ ಇಸ್ ಆಲ್ ಅ ಪಾರ್ಟ್ ಆಫ್ ದ ಸರ್ವೆ ಸರ್. ಆ ಸರ್ವೆಯಿಂದ ಹೊರಗೆ ಬಂದಿರುವಂಥ ಮಾಹಿತಿ ಆಧಾರದ ಮೇಲೆ ಇದು ಮಾಡ್ತಿರೋದು. ಅಲ್ಲ, BJPಯವರು ಸ್ಟ್ರಾಟಜಿ ಮಾಡ್ದಂಗೆ ಯಾರೂ ಮಾಡ್ತಾ ಇಲ್ಲ. ಅಷ್ಟು ಪ್ರೊಫೆಷನಲ್ ಆಗಿ ಸ್ಟ್ರಾಟಜಿಯನ್ನು ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಮಾಡ್ತಾ ಇದ್ದಾರೆ. ಯಾವುದೇ ಚುನಾವಣೆ ಇದ್ದಿರ್ಬೋದು, ಸ್ಟ್ರಾಟಜಿ ಇಲ್ಲದೆ ಅವ್ರು ಹೋಗಲ್ಲ. ಸರ್ವೆಯನ್ನು ಖಂಡಿತ ಮಾಡಿರ್ತಾರೆ. ಮತ್ತು ಮೈನ್ಯೂಟ್ ಡೀಟೇಲ್ಗಳನ್ನು ಕೂಡ ಅವ್ರು ಸ್ಟಡಿ ಮಾಡಿರ್ತಾರೆ. ಹಾಗೂ ಪ್ರಧಾನಮಂತ್ರಿಗಳೇ ಸ್ವತಃ ಅದನ್ನೆಲ್ಲ ನೋಡಿರ್ತಾರೆ. ಹಾಗೂ ಪಕ್ಷದ ಸ್ಟ್ರಾಟಜಿ ಮಾಡೋರು ಕರೆಕ್ಟಾಗಿ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಇಂಥಲ್ಲಿ ಹೀಗೆ ಮಾಡಬೇಕು, ಹೀಗೆ ವರ್ಕ್ ಆಗುತ್ತೆ ಅಂತ. ಅದನ್ನು ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ರಾಜ್ಯದಲ್ಲೂ ಮಾಡೇ ಮಾಡ್ತಾರೆ ಅವರು. ರೈಟ್. ರಮೇಶ್ ಬಾಬು ಅವರೇ ನೋಡಿ, ಸಿಂಪಲ್ ಇರೋದು. ಈಗ ಮಧುರೇ ಹೇಳ್ತಾರೆ, ಏನ್ ತಪ್ಪ್ರಿ, ನಮ್ಮ ಹತ್ರ ಒಬ್ರು ಮೋದಿ ಇದ್ದಾರೆ, ನಾವು ಅವ್ರನ್ನ ಕರೆಸ್ತೀವಿ. ಒಂದ್ಸತಿ ಅಲ್ಲ 11 ಸತಿ ಕರೆಸ್ತೀವಿ, ಏನ್ ತಪ್ಪು? ನಿಮ್ಮ ಹತ್ರ ಇಲ್ಲ, ನೀವು ಬೇಜಾರು ಮಾಡ್ಕೋತಿದ್ದೀರಿ. ನಾವು ಎಸ್ ವಿ ಡಿಪೆಂಡ್ ಆನ್ ಮೋದಿ. ಹೌದು, ನಮ್ಗೆ ಮತ ತಂದ್ರೆ ನಮಗೆ ಖುಷಿ, ನಾವು ಗೆಲ್ತೀವಿ. ಏನ್ ತಪ್ಪು ರಮೇಶ್ ಬಾಬು ಅವರೇ? ನಿಮ್ಮ ಪ್ರಶ್ನೆಗೆ ಸಾಕಷ್ಟು ಉತ್ತರಗಳನ್ನ ಸತೀಶ್ ಅವರು ಕೊಟ್ಟಿದ್ದಾರೆ. ಕರ್ನಾಟಕದ ಸೋಷಿಯಲ್ ಇಂಜಿನಿಯರಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ ಸ್ಟೇಟ್ಸ್. ಫೇರ್ ಎನಫ್. ನೀವು ಇಲ್ಲಿರ್ತಕ್ಕಂಥ ರಾಜಕೀಯ ನಡೆ, ಜಾತಿ ಲೆಕ್ಕಾಚಾರ, ಅಭ್ಯರ್ಥಿಗಳ ಆಯ್ಕೆ ಇವೆಲ್ಲವೂ ಸಹ ಬೇರೆ ರಾಜ್ಯಗಳಿಗಿಂತ ಭಿನ್ನವಾದಂಥದ್ದು. ಅಶ್ವಿನ್ ಅವರೊಂದು ಮಾತು ಹೇಳಿದ್ರು, ಕೇರಳದಲ್ಲಿ BJP ಪ್ರಯತ್ನ ಏನಾಯಿತು, ಹಿಮಾಚಲ ಪ್ರದೇಶದಲ್ಲಿ ಏನಾಗಿತ್ತು, ಈ ಪ್ರತಿಯೊಂದು ರಾಜ್ಯನೂ ಅವ್ರು ಹಂಗೆ ಹೇಳೋದು, ಪ್ರಚಾರ ಹಂಗೆ ತಗೊಳ್ಳೋದು. ನಾವು ಹೊಸ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀವಿ, ಹೊಸ ಪ್ರಯೋಗ ಮಾಡ್ತಾಯಿದ್ದೀವಿ, ನಾವೆಲ್ಲ ಮುಗೀತು, ಎಲ್ಲ 224 ಕ್ಷೇತ್ರ. ಸದ್ಯ ಅವರು 224 ಹೇಳೋರು ಪರವಾಗಿಲ್ಲ, ಕರ್ನಾಟಕದಲ್ಲಿ 224 ಇದೆ, 225 ಗೆದ್ದುಬಿಡ್ತೇವೆ ಮೋದಿ ಬಂದು ಅನ್ನೋ ಮತ್ತನ್ನು ಹೇಳ್ತಾರೆ ಅವರು. ಅಷ್ಟರ ಮಟ್ಟಿಗೆ ವಿಶ್ವಾಸ, ಆತ್ಮವಿಶ್ವಾಸ ಇರಬೇಕು. ಇರಲಿ, ಅವ್ರ ರಾಜಕೀಯ ಪಕ್ಷ ಬೇಡ ಅಂತ ಹೇಳಲ್ಲ, ಮೋದಿ ಮೇಲೆ ಡಿಪೆಂಡ್ ಆಗಲಿ, ನಮಗೆ ಸಂಬಂಧ ಇಲ್ಲ. ತಾವು ಚರ್ಚೆ ಎತ್ಕೊಂಡಂಥದ್ದು ಇವತ್ತು ಯಡಿಯೂರಪ್ಪನವರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಫಲ ನೀಡ್ಬೋದು ಅನ್ನೋ ಮಾತನ್ನು ತಾವು ಹೇಳಿದ್ದೀರಾ. ಆಗಲೇ ನನ್ನ ಸ್ನೇಹಿತರು ಸಮರ್ಥನೆ ಮಾಡ್ಕೊತಾಯಿದ್ರು, ಸ್ವಾಭಾವಿಕ. ಭಾರತೀಯ ಜನತಾ ಪಕ್ಷದವರು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು ಸ್ವಾಭಾವಿಕ. ಆದರೆ ಈ ಕಿವಿ ಮೇಲೆ ಹೂವು ಆಡೋಂಥದ್ದನ್ನ ಪ್ರವೃತ್ತಿಯಾಗಿ ಒಂದು ವೃತ್ತಿಯಾಗಿ ತಗೊಂಡಿದ್ದಾರೆ BJPಯವರು, ಅದಕ್ಕೆ ಮೆಚ್ಕೋಬೇಕು. ಯಾವಾಗ ಇವರು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳೋಕೆ ಕೊಟ್ಟಿದ್ದಾರೆ? ಫೆಬ್ರವರಿ 23ನೇ ತಾರೀಕು ಸನ್ಮಾನ್ಯ BS ಯಡಿಯೂರಪ್ಪನವರು ಕರ್ನಾಟಕ ಅಸೆಂಬ್ಲಿನಲ್ಲಿ ವಿದಾಯ ಭಾಷಣ ಮಾಡಿದ ನಂತರ ಇವತ್ತು ನಾವು ನಿಮ್ಮನ್ನು CM ಆಗಿ ಪ್ರೊಜೆಕ್ಟ್ ಮಾಡ್ತೀವಿ ಅಂತ ಹೇಳೋಕೆ ಕೊಟ್ಟಿದ್ದಾರೆ. ಮುಂಚೆ ಯಾಕೆ ಹೇಳಿಲ್ಲ ಸ್ವಾಮಿ? ಸನ್ಮಾನ್ಯ ಮೋದಿರವರು ಇವತ್ತು ಕರ್ನಾಟಕಕ್ಕೆ ಭೇಟಿ ಕೊಟ್ಟವ್ರೆ. ಇದಕ್ಕೆ ಮುಂಚೆ 5-6 ಕಾರ್ಯಕ್ರಮವನ್ನು ನಿರಂತರವಾಗಿ ಕಳೆದ ನವೆಂಬರಿಂದ ಇಲ್ಲಿಯವರೆಗೆ ಅನೇಕ ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರು ನಾನು ಅಸೆಂಬ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತೇಳಿ ಯಡಿಯೂರಪ್ಪನವ್ರು ಘೋಷಣೆ ಮಾಡೋಕ್ಕೆ ಮುಂಚೆ ಇವತ್ತು ಕೊಟ್ಟಂಥ ಪ್ರೀತಿನ ಅವತ್ತು ಕೊಡಲಿಲ್ಲ ನೀವು? ಇವತ್ತು ಕೊಟ್ಟಂಥ ಪ್ರಾಮುಖ್ಯತೆನ ಅವತ್ತು ಯಾಕೆ ಕೊಡಲಿಲ್ಲ? ಅಂದರೆ ನಿಮ್ಮ ಒಳನೀತಿ, ನಿಮ್ಮ ತುಳಿಯುವಿಕೆ ಭಾಳ ಜನಕ್ಕೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ನಾನು ಇನ್ನೊಂದು ಹೇಳ್ತೀನಿ, ಸತೀಶ್ ಅವರು ಹೇಳಿದಕ್ಕೆ ಪೂರಕವಾಗಿ, ಮೋದಿರವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಕರ್ನಾಟಕದಲ್ಲಿ ಇದು 2ನೇ ಚುನಾವಣೆ ನಡೀತಾ ಇದೆ. 2013ರಲ್ಲಿ ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ BJP ನಾಯಕರು ರಾಜನಾಥ್ ಸಿಂಗ್, LK ಅದ್ವಾನಿ,
ಮುರಳಿ ಮನೋಹರ್ ಜೋಶಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ನಾಯಕತ್ವದಲ್ಲಿ ಚುನಾವಣೆ ಆದಂಥದ್ದು. ಅವತ್ತು ಕರ್ನಾಟಕದಲ್ಲಿ ಪ್ರಹ್ಲಾದ್ ಜೋಶಿರವರು ರಾಜ್ಯ ಘಟಕದ ಅಧ್ಯಕ್ಷರು. ಅವತ್ತು ಎಷ್ಟು ಸೀಟ್ ಬಂತು ಬಿಜೆಪಿಗೆ? 40. ಅದರಿಂದ ಆದಂಥ ಚುನಾವಣೆಯಲ್ಲಿ ಎಷ್ಟು ಬಂತು? ಅಲ್ಲ, ಕೆಜೆಪಿ ಇತ್ತು ಅನ್ನೋದು ನೀವು ಫ್ಯಾಕ್ಟರ್ ನನ್ನ ಪಾಯಿಂಟ್ ಅದಲ್ವೇ ಅಲ್ಲ. ಮೋದಿರವರ ನಾಯಕತ್ವ ಇಲ್ದಲೇ ನಡೆದಂತ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 110 ಸೀಟ್ ತಗೊಂಡಿದೆ. 2008 ಮೋದಿರವರ ನಾಯಕತ್ವದಲ್ಲಿ ಚುನಾವಣೆ ಆದಾಗ ಎಷ್ಟು ಬಂತು ನಿಮ್ಗೆ ಸೀಟು? ಮೋದಿರವರ ನಾಯಕತ್ವಕ್ಕೆ ಈಗಾಗಲೇ ರಾಜ್ಯದ ಜನ ಅಷ್ಟೇ. ನಿಮಗೆ ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ, ಇಲ್ಲಿ ಮೋದಿ ನಾಯಕತ್ವನ ಅಸೆಂಬ್ಲಿ ಚುನಾವಣೆಗೆ ಕರ್ನಾಟಕ ಜನ ಒಪ್ಕೊಳ್ಳೋದಿಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಯಡಿಯೂರಪ್ಪನ ರಿಟೈರ್ಡ್ ಆಗ್ತೀನಿ ಅಂತ ಮೊನ್ನೆ ಹೇಳಿದ್ದಲ್ಲ, 1 ವರ್ಷದಿಂದ ವಿಜೇಂದ್ರ ಕ್ಯಾಂಡಿಡೇಟ್ ಶಿಕಾರಿಪುರ, ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಸಾರ್ವಜನಿಕವಾಗಿ ಹೇಳಿದ್ರು, ಹೇಳಿದ್ರು ನಾನು ಕ್ಯಾಂಡಿಡೇಟ್ ಅಲ್ಲ, ವಿಜೇಂದ್ರ ಕ್ಯಾಂಡಿಡೇಟ್, ಅದರ ಅರ್ಥ ನಿಲ್ಲಲ್ಲ ಅಂತ ಹೇಳಿದ್ರು. ನಿವೃತ್ತಿ ಅಂತ ಸತೀಶ್ ಅವ್ರು ಹೇಳಿದ್ದು ಒಪ್ಕೊತಿದ್ದೀನಿ. ಆದ್ರೆ ಶಿಕಾರಿಪುರದಲ್ಲಿ ವಿಜೇಂದ್ರನ ಕರ್ಕೊಂಡೋಗಿ ಪಾರ್ಟಿ ಅನುಮತಿ ಇಲ್ಲದೆ ಅವರೇ ಬಿಜೆಪಿಯಿಂದ ಅಂತ ಹೇಳಿಲ್ಲ, ನೆಕ್ಸ್ಟು ನಾನು ನಿಲ್ಲಲ್ಲ ವಿಜೇಂದ್ರ ಕ್ಯಾಂಡಿಡೇಟು ಶಿಕಾರಿಪುರದಿಂದ ಡಿಕ್ಲೇರ್ ಮಾಡಿದ್ರು. ಯಾಕೆ ಡಿಕ್ಲೇರ್ ಮಾಡೋದು ಅಂದರೆ ಬಿಜೆಪಿ ನಾಯಕರ ಬಗ್ಗೆ ಅವ್ರಿಗೆ ಅಸಮಾಧಾನ ಇತ್ತು. ನನ್ನ ಮಗನಿಗೂ ಟಿಕೆಟ್ ತಪ್ಪಿಸ್ತದೆ ಅನ್ನೋ ಒಂದು ಆತಂಕ ಇತ್ತು. ಅದಕ್ಕೆ ಮುಂಚೆ ಬೆಂಗಳೂರಲ್ಲಿ ಸುಮಾರು 3 ಮೀಟಿಂಗು ಶಿಕಾರಿಪುರದ ವೋಟರ್ಸ್ನ ಕರೆದು, ನಾಯಕರನ್ನ ಕರೆದು, ಅಲ್ಲಿ ಲೋಕಲ್ ಲೀಡ್ಗಳನ್ನ ಕರೆದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲೇ ಡಿಕ್ಲೇರ್ ಮಾಡಿ ಮತ್ತೆ ಶಿಕಾರಿಪುರಕ್ಕೆ ಹೋಗಿ ಡಿಕ್ಲೇರ್ ಮಾಡಿದ್ರು. ಡಿಕ್ಲೇರ್ ಮಾಡೋಕ್ಕೆ ಕಾರಣ ಬಿಜೆಪಿನಲ್ಲಿರ್ತಕ್ಕಂಥ ಅವ್ರ ವಿರುದ್ಧವಾದಂಥ ಗುಂಪು ಅವ್ರ ಮಗನಿಗೆ ಮಂತ್ರಿನೂ ಮಾಡಲ್ಲ, MLCನೂ ಮಾಡಲ್ಲ, MLA ಟಿಕೆಟ್ ಮಾಡಲ್ಲ. ಅವಾಗಲೇ ಕೇಳಿದೆ, ಮತ್ತೆ ಕೇಳ್ತೀನಿ, ಇವತ್ತಿಂದ BSY ಅಸಮಾಧಾನ ಅನ್ನೋ ಅಸ್ತ್ರವನ್ನ ಕಾಂಗ್ರೆಸ್ JDS ಬಳಸಕ್ ಆಗೋದಿಲ್ಲ. 100ಕ್ಕೆ 100 ನಾವು ಬಳಸೋದಲ್ಲ, ಇದು ವಾಸ್ತವ. ನಮ್ಮ ಪಕ್ಷದ ಸುರ್ಜೇವಾಲಾರವರು ಸನ್ಮಾನ್ಯ ಮೋದಿರವರಿಗೆ ನೇರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 6 ಪ್ರಶ್ನೆಗಳನ್ನ ಎತ್ತಿದ್ದಾರೆ. 6 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ, ಯಡಿಯೂರಪ್ಪನವ್ರು ಯಾಕೆ ಬಳಸ್ಕೊತಾರೆ ಅಂತೇಳಿ ಎಳೆಯಾಗಿ ಕಾಂಗ್ರೆಸ್ ಪಕ್ಷ ಜನಗಳ ಮುಂದೆ ಇಡುತ್ತೆ. ನಿಖಿಲ್, ಕಾಂಗ್ರೆಸ್ has lost the war even before it has started. ಪಾಯಿಂಟ್ ನಂಬರ್ 1. ಇವರು ಇಷ್ಟು ವಿಶ್ಲೇಷಣೆ ಮಾಡೋರು ಕಾಂಗ್ರೆಸ್ ಪಾರ್ಟಿಲಿ ವಿಶ್ಲೇಷಣೆ ಮಾಡಿದ್ರೆ ಒಂದು 5-6 ಸೀಟ್ ಏನೋ ಎಕ್ಸ್ಟ್ರಾ ಬಂದಿರ್ತಿತ್ತೇನೋ, ಅಷ್ಟು ಬಗ್ಗೆ ನಮ್ಮ ಬಗ್ಗೆ ವಿಶ್ಲೇಷಣೆ ಮಾಡಿಬಿಟ್ಟಿದ್ದಾರೆ. ನಾವು ಲೆಟ್ ಮಿ ಟೆಲ್ ಸಮಥಿಂಗ್. ಇಷ್ಟೆಲ್ಲ ಮಾತಾಡೋರು ಕಾಂಗ್ರೆಸ್ ಪಾರ್ಟಿಯವರು, ಇವು ಭಾರತ್ ಜೋಡೋ ಅಂತ ಯಾತ್ರೆ ತೊಗೊಂಡೋದ್ರು. ಯಾಕಪ್ಪ ಹೋಗ್ಲಿಲ್ಲ ಗುಜರಾತ್ಗೆ? ಯಾಕೆ ನಿಮ್ಗೆ ಗೊತ್ತಿತ್ತು ಅಲ್ಲಿ ಗೆಲ್ಲ ಅನ್ಬಿಡು, ಅದಕ್ಕೋಸ್ಕರ ಒಂದು ಕಾಲು ಇಡ್ಲಿಲ್ಲ ಅಲ್ಲಿಗೆ? ಅವ್ರು ಹೇಳೋದೇನ್ ಗೊತ್ತಾ, ಇದು ಎಲೆಕ್ಷನ್ ಯಾತ್ರೆ ಅಲ್ಲ, ಇದು ಜೋಡೋ ಯಾತ್ರೆ. ಎಲೆಕ್ಷನ್ ಆಗಿದ್ರು ಅವರ ಮನೆಯವ್ರನ್ನ ಜೋಡಿಸ್ಕೊಂಡ್ರೆ ಸಾಕಾಗಿದೆ. ಇವಾಗ ಬಿಟ್ಟು ಜೋಡೋ ಇಟ್ಕೊಳ್ಳಿ, ನಾನು ಮಾತಾಡ್ತೀನಿ. ರಮೇಶ್ ಬಾಬು ಫಸ್ಟ್ ಅವ್ರನ್ನ ಜೋಡಿಸ್ಕೊಂಡ್ರೆ ಸಾಕಾಗಿರ್ತಿತ್ತು. ಒಂದು. ಎರಡನೇದು ನೋಡಿ, ವಿ ಬಿಲೀವ್ ಇನ್, ಅವಾಗಲೇ ನೋಡ್ತಾ ಇದ್ದೆ ಯಾವ ಸ್ಟ್ರಾಟಜಿ ಅಂತ. ಸರ್, ನಮ್ಮ ಸ್ಟ್ರಾಟಜಿ ಸಿಂಪಲ್: ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್ ಆ್ಯಂಡ್ ಅವರ್ ಸೋಷಿಯಲ್ ಇಂಜಿನಿಯರಿಂಗ್. ಇವಾಗ 25 ಜನ MPs ಅಂತ ಹೇಳ್ತಿದ್ರು. ಸರ್, ಬ್ಯಾಂಗ್ಳೂರ್ ಮೈಸೂರು ಕಾರಿಡಾರ್ ತಗೊಂಡ್ಬಂದಿದ್ದು ಅಂದ್ರೆ ತಗೊಂಡ್ಬರೋದು ತುಂಬಾ ಈಸಿ. ಇಟ್ಸ್ ವೆರಿ ಈಸಿ ಟು ಟೆಲ್. ಶಂಕುಸ್ಥಾಪನೆ ಮಾಡಿಬಿಟ್ರಿ, ಕಲ್ಲಿಟ್ಬಿಟ್ರಿ ಅಂತ ಮುಗಿಸೋದು ಯಾರು ಸರ್? ಅದನ್ನ ಮುಗಿಸಿದೀವಿ. ಆಮೇಲೆ ಇವಾಗ ಸಬರ್ಬನ್ ರೈಲ್ ತಗೊಂಡ್ಬಂದಿದ್ದೀವಿ, ಅದೊಂದು. ಮತ್ತೆ ಹೌ ಮೆನಿ ಏರ್ಪೋರ್ಟ್ಸ್ ವರ್ ದೇರ್ ಇನ್ ಕರ್ನಾಟಕ? 7 ಏರ್ಪೋರ್ಟ್ಸ್ ಅಟ್ಲೀಸ್ಟ್. ಇವಾಗ ಜಾಸ್ತಿ ಆಗಿದೆ, ಇವಾಗ 2-3 ಏರ್ಪೋರ್ಟ್ಸ್, ಇವಾಗ 7 to 8, 9 ಆಗಿದೆ. ಆಪರೇಷನಲ್ 8 ಆಗಿದೆ ಏರ್ಪೋರ್ಟ್ಸ್. ಸೊ ದೇರ್ ಫಾರ್ ಟು ಸೇ, ಬರೀ ಸೋಷಿಯಲ್ ಇಂಜಿನಿಯರಿಂಗು ಡೆವಲಪ್ಮೆಂಟ್ ಮಾಡಿಲ್ಲ. ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಮೋದಿಜಿ ಆಸ್ ವೆಲ್ as ಅವರ್ ಸ್ಟೇಟ್ ಗೌರ್ಮೆಂಟ್ಸ್ ಪರ್ಫಾರ್ಮೆನ್ಸ್. You please come to discuss about the achievements of our government. We will tell you. But to say, oh no, ಯಡಿಯೂರಪ್ಪನ ಬಿಟ್ಬಿಟ್ರಿ ಅಂತ ಹೇಳಿದ್ರೆ, ಸರ್, ಐ ಆಮ್ ಟೆಲಿಂಗ್ ಯು, ನಿಮಗೆ ಎಷ್ಟು ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ಟು ಆಲ್ವೇಸ್ ಸೇ, ನೀವು ಯಡಿಯೂರಪ್ಪನ ಬಿಟ್ಬಿಟ್ರಿ ಅಂತ ಹೇಳಿದ್ರೆ 100% we have not left. ನಮ್ಮ ಪಾರ್ಟಿಯಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಇರೋದು ಪಾರ್ಲಿಮೆಂಟರಿ ಬೋರ್ಡ್. ಪಾರ್ಲಿಮೆಂಟರಿ ಬೋರ್ಡ್ ಹಾಕಿದೀವಿ. ಸಿಂಪಲ್ ಆಗಿ ಇಷ್ಟೊತ್ತು ಬಿಜೆಪಿ ಅವರು ಮಾತಾಡಿದ್ರು, ಏನಾದ್ರೂ ಒಂದು 10 ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿ CM ಬೊಮ್ಮಾಯಿ ಅವ್ರನ್ನ ನೆನಪಿಸ್ಕೋಬೇಕಂತ ಹೇಳಿದ್ರ, ಅವ್ರ ಪರ್ಫಾರ್ಮೆನ್ಸ್ ಏನು ಡೆವಲಪ್ಮೆಂಟ್. ಒಂದ್ ನಿಮಿಷ ನೀವು ಅಂದ್ರೆ ಸ್ಥಳೀಯವಾಗಿ ನೀವ್ ಏನ್ ಮಾಡ್ತಿದ್ದೀರಾ? ಮಾತಾಡಿದ್ರು ರೈಲ್ವೆ ಬಗ್ಗೆ ಮಾತಾಡ್ತಾರೆ, ಯೋಜನೆ ಇವತ್ತು ಪ್ರಧಾನಿ ಅಲ್ಲ. ಅಶ್ವಿನ್ ಏನ್ ಗೊತ್ತಾ, ಮಾರ್ಚ್ 11ಕ್ಕೆ ಬರ್ತಾರೆ.
ಮಾರ್ಚ್ ಅನ್ನೋದಕ್ಕೆ ಅಧಿಕೃತವಾಗಿ ಇದಕ್ಕೆ ಲೋಕಾರ್ಪಣೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಲೋಕಾರ್ಪಣೆ ಹೇಳ್ತಿರೋದು. ಇಲ್ಲಿ ನೋಡಿ ಎಷ್ಟು, ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಪಕ್ಷದ ತಂತ್ರ, ಸರ್ಕಾರದ ಯಂತ್ರ, ಸಿದ್ಧಾಂತದ ಮಂತ್ರ ಎಷ್ಟು ಕ್ಲೀನ್ ಆಗಿ ನೋಡಿ. ಪ್ರಧಾನಿ ಮೋದಿ ಮೊನ್ನೆ ಬಂದ್ರು, ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ರಮೇಶ್ ಬಾಬು ಅವ್ರು ಇದ್ರ ಅವತ್ತು ನಾವು ಚರ್ಚೆ ಮಾಡಿದ್ದೀವಿ. ಬಂದ್ರು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಹೇಳಲ್ಲ. ಮೋದಿ ಅವ್ರ ಸ್ಟ್ರಾಟಜಿ ನೋಡಿ, ಅವ್ರು ಬರೀ ಶಂಕುಸ್ಥಾಪನೆ, ಅಭಿವೃದ್ಧಿ, ಇದು ಮಾತ್ರ. ಮೋದಿ ಅವರಲ್ಲೂ ಕರ್ನಾಟಕ, ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನೀವು, ಹೇಳಿ. ಮೋದಿ ಅವರಲ್ಲೂ ಕರ್ನಾಟಕ ಬಿಜೆಪಿಯಲ್ಲಿ ಒಂದು ವ್ಯತ್ಯಾಸ ಇದೆ. ಮೋದಿ ಅವರು ಬಂದಾಗ ಇವರು ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡ್ತಾರೆ. ಅದೇ ನಮ್ಮ ಕರ್ನಾಟಕದ ಬಿಜೆಪಿಯವರು ಅವ್ರಿಗೆ ಒಂದೇ ಒಂದಿರೋದು, ಭಾವನಾತ್ಮಕವಾಗಿ ವಿವಾದಾತ್ಮಕವಾಗಿ ಹೇಳಿಕೆಗಳನ್ನ ಕೇಳಿಸ್ಕೊಳ್ಳಿ. ಹೇಳಿಕೆಗಳನ್ನ ಹೇಳ್ಕೊಂಡು ನೀವು ಮಂಡ್ಯಕ್ಕೆ ಒಂದು ಉಸ್ತುವಾರಿ ಸಚಿವರು ಕೊಡಕ್ಕಾಗಿಲ್ಲ. ಯಾವ ಅಭಿವೃದ್ಧಿ ಮಾಡಿದಿರ ಬಿಜೆಪಿ ಅವರು ಇವತ್ತು ಅಭಿವೃದ್ಧಿ ಮಾಡುವ ಚುನಾವಣೆಗೆ ಹೋಗ್ತಿದ್ದಾರೆ. ಬಿಜೆಪಿ ಅವರು ಜನಗಳು ಹೀನಾಮಾನ ಇವಾಗ ಮಾತಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಸ್ವಾಮಿ ಒಂದು ಯೋಜನೆ ಕೊಡಿ ಸ್ವಾಮಿ, ನೀವು ಕರ್ನಾಟಕದಲ್ಲಿ ಯೋಜನೆ ಕೊಟ್ಟು ನೀವು ಕರ್ನಾಟಕದ ಚುನಾವಣೆ ಒಂದು ಚುನಾವಣೆ ಯೋಜನೆ ಕೊಡಿ. ಇದೆಲ್ಲ ಬರ್ತಾರೆ ಬಳ್ಳಾರಿಗೆ, ಒಂದು ಮಾತು ಹೇಳ್ತಾರೆ, ಈ ಸಲ ಚುನಾವಣೆ ನಮ್ಗೆ ಅಧಿಕಾರ ಕೊಟ್ಟರೆ ಮಾಡ್ತೀವಿ ಅಂತ. ನಾವ್ಯಾರು ಇಟ್ಕೊಂಡು ಕೂತಿದ್ದೀವಿ ಅಂತ. 3 ವರ್ಷ ನೀವೇನು ಏನಿದೆ ಮಧು ಅಶ್ವಿನ್ ಅಲ್ಲ, ಇಬ್ರು ಹೇಳಿದಿರಿ ಅಲ್ಲ. ನೋಡಿ, ನೀವು ಅಸಮಾಧಾನ ಅಂತ ಲಾಭ ತಗೊಳಕ್ ಹೋದ್ರೆ ಇವ್ರು ಅಸಮಾಧಾನ ಅಂತಾರೆ. ಸದ್ಯಕ್ಕೆ ಅಸಮಾಧಾನ ಸ್ವಲ್ಪ ಕಡಿಮೆ ಆಗಿರೋದು DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರದ್ದು ಕಾಂಗ್ರೆಸ್ ಅಲ್ಲಿ, ಅವರು ತಣ್ಣು ಕೂತವ್ರೆ. ಈಗ ಕಾಂಗ್ರೆಸ್ ಬರ್ತಾರೆ ರೇವಣ್ಣ ಮತ್ತೆ ಅದು ಇತ್ಯರ್ಥ ಆಗುತ್ತೆ ಬಿಡಿ. ಅದು ರಮೇಶ್ ಬಾಬು ಸರ್ ನೋಡಿ, ಪ್ರಧಾನಿ ಮೋದಿ ಇವತ್ತು ಒಂದು ಫೋಟೋ ಸಮೇತ, ಫೋಟೋ ತೋರ್ಸ್ರಪ್ಪ ಇಲ್ಲಿ ಸ್ಕ್ರೀನ್ ಮೇಲೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಛತ್ತೀಸ್ಗಢದ ರಾಯ್ಪುರ್ನಲ್ಲಿ ಪ್ಲೆನರಿ ಸೆಷನ್ ಏನ್ ನಡೀತಿದೆ ಕಾಂಗ್ರೆಸ್ದು, ಅವರು ಬಹುಶಃ ಇದ್ರ ಬಗ್ಗೆ ಮಾತನಾಡಿದ್ರ ಅಂತ. ಇವರು ವಯಸ್ಕರೇ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಲ್ಲಿ ಸೋನಿಯಾ ಗಾಂಧಿ ಅವರು ಇದ್ದಾರೆ, ಅವರು ವಯಸ್ಕರೇ ಇದ್ದಾರೆ, ಇಲ್ಲ ಅಂತಲ್ಲ. ಛತ್ರಿ ಹಿಡಿದಿರೋದು ಯಾರಿಗೆ? ಪ್ರಶ್ನೆ ಕೇಳೋದು ಏನ್ ಗೊತ್ತಾ, ರಿಮೋಟ್ ಕಂಟ್ರೋಲು, ಸುಮ್ಮನೆ ಕಾಟಾಚಾರಕ್ಕೆ ನೇಮಕ ಅಂತ ಹೇಳ್ತಾರೆ ರಮೇಶ್ ಬಾಬು ಸರ್, ಕ್ಷಮಿಸ್ಬೇಕು. ಇಂಥ ಉದಾಹರಣೆಗಳು ಅದಕ್ಕೆ ಪೂರಕವಾಗಿದೆ. ಇವತ್ತು ಪ್ರಧಾನಿ ಎಷ್ಟು ಕೇರ್ಫುಲ್ ಆಗಿ ಮೆನ್ಷನ್ ಮಾಡ್ತಾರೆ ನೋಡಿ. ಖರ್ಗೆಗೆ ಬೈದ್ರೆ ಹಿಂದುಳಿದ ವರ್ಗಕ್ಕೆ, ದಲಿತ ಸಮುದಾಯಕ್ಕೆ ಬೈದಂಗೆ, ಈಸ್ ವೆರಿ ಕೇರ್ಫುಲ್. ಖರ್ಗೆ ಅವ್ರು ಒಳ್ಳೆಯವರು, ರಾಂಗ್ ಪಾರ್ಟಿ, ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅನ್ನೋ ಥರ ಅವ್ರು ಹೇಳ್ತಾರೆ. ಪ್ಲೀಸ್. ಮೊದಲನೇದಾಗಿ ಮೋದಿರವರಿಗೆ ಅಭಿನಂದನೆಗಳು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಪಾಪ ಅವ್ರಿಗೆ ಅವಾಗವಾಗ ಖರ್ಗೆ ಅವ್ರ ಮೇಲೆ ಪ್ರೀತಿ ಅಭಿಮಾನ ಉಕ್ಕಿ ಬಂದ್ಬಿಡುತ್ತೆ. ಖರ್ಗೆರವರು ACC ಅಧ್ಯಕ್ಷರಾದ ನಂತರ ಮತ್ತು ಅದಕ್ಕೆ ಮುಂಚೆಲೂ ಸಹ ಹಲವಾರು ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಿ ಒಳಗಡೆನೂ ಹೇಳಿದ್ದಾರೆ, ಲೋಕಸಭೆ ಒಳಗಡೆನೂ ಹೇಳಿದ್ದಾರೆ, ಆಚೆನೂ ಹೇಳಿದ್ದಾರೆ. ನೋಡಿ ಸ್ವಾಮಿ, ಅಟ್ಲೀಸ್ಟ್ ನೀವು ಚಾವಲ ಅಂತ ನೀವು ಟೀನರ್ ಮಾಡ್ತಿದ್ರಿ. ನಾನು ಎಂಥ ಪರಿಸ್ಥಿತಿಯಿಂದ ನಾನು ಟೀಮರ್ ತಗೊಳ್ಳೋಕೆ ಜನ ಇರಲಿಲ್ಲ, ಅಂಥ ಸಮುದಾಯದಿಂದ ನಾನು ಬಂದಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದೇ ಮೋದಿರವರು ಪಾಪ ಅವಾಗವ್ರಿಗೆ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ ಖರ್ಗೆ ಮೇಲೆ. ಖರ್ಗೆರವ್ರನ್ನ ಅಂದರೆ ನೀವು ವಿರೋಧ ಪಕ್ಷವಾಗಿ ನಮ್ಮನ್ನು ಗೆಲ್ಸಿ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ನಿಮ್ಮ ತಂತ್ರಗಾರಿಕೆ ಹೇಳ್ತಾ ಇರ್ತಕ್ಕಂಥದ್ದು. ಇವರು ಇದೇ ಗುಲ್ಬರ್ಗಾದಲ್ಲಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಸೈದ್ಧಾಂತಿಕವಾಗಿ ಎದುರಿಸೋಕ್ಕಾಗದಲ್ಲಿರ್ತಕ್ಕಂಥ ಮೋದಿರವರು ಕಾಂಗ್ರೆಸ್ನವ್ರನ್ನ ಹೊಡೆದು ಕಾಂಗ್ರೆಸ್ನವ್ರನ್ನ ಕರ್ಕೊಂಡು ಹೋಗಿ ಕ್ಯಾಂಡಿಡೇಟ್ ಮಾಡಿ ಅವ್ರನ್ನ ಸೋಲಿಸುವಂಥ ಒಂದು ದೊಡ್ಡ ತಂತ್ರಗಾರಿಕೆ ಮಾಡಿದ್ರು. ಇವತ್ತೇನೋ ಭಾಳ ಪ್ರೀತಿ ಇರೋ ರೀತಿ ಮಾತಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಸೋನಿಯಾ ಗಾಂಧಿ ಮೇಡಮ್ ಅವರು ಇವತ್ತು ಹೆಲ್ತ್ ಇಶ್ಯೂ ಇರ್ತಕ್ಕಂಥದ್ದು, ಅವರು ಕಾರ್ಯಕ್ರಮಕ್ಕೆ ಬರೋವಂಥ ಸ್ಥಿತಿಲಿ ಇಲ್ಲ. ಅವರು ಆರೋಗ್ಯದ ದೃಷ್ಟಿಯಿಂದ ಬೇರೆ ಬೇರೆ ಕಾರಣದಿಂದ ಅಲ್ಲೇನೋ ಒಂದು ಕೊಡೆ ಇಟ್ಟಿದ್ದಾರೆ, ಅದನ್ನು ನೀವು ಇಟ್ಕೊಂಡು ಟೀಕೆ ಮಾಡ್ತೀರಾ. ಇರಲಿ, ಇವತ್ತು ಭಾರತ್ ಜೋಡೋದಲ್ಲಿ ನೀವೇನು ಮಾಡಿದ್ರಿ? ರಾಹುಲ್ ಗಾಂಧಿರವರಿಗೆ ಇಡೀ ದೇಶ ಅವ್ರ ಭಾರತ್ ಜೋಡೋವನ್ನು ಹೊಗಳ್ಕೊಂಡು ಹೇಳ್ಬೇಕಾದ್ರೆ ರಾಹುಲ್ ಗಾಂಧಿರವರು ಶೂ ಯಾವ್ದು ಹಾಕಿದ್ದಾರೆ, ಬನಿಯನ್ ಯಾವ್ದು ಹಾಕಿದ್ದಾರೆ, ಒಳ ಉಡುಪು ಯಾವ್ದು ಹಾಕಿದ್ದಾರೆ, ಇದು ನೀವು ಮಾಡಿದಂಥ ಟೀಕೆ. ಇವತ್ತು ನೀವೇನು ನಾವು 56 ಇಂಚಿನ ಪ್ರಧಾನಮಂತ್ರಿ, 56 ಇಂಚಿನ ನಾಯಕ ಅಂತ ಹೇಳ್ಕೊಳ್ಳೋವಂಥವ್ರು ಈ ದೇಶದಲ್ಲಿ ಪ್ರೆಸ್ ದ ಮೀಟ್ ಒಂದೇ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ, ಪತ್ರಕರ್ತನ ಭೇಟಿ ಮಾಡೋಕ್ಕಾಗಿಲ್ಲ. ಜನಸಾಮಾನ್ಯರು ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ಅರ್ಧ ಕಿಲೋಮೀಟ್ರ್ ದೂರ. ಇವತ್ತು ರಾಹುಲ್ ಗಾಂಧಿರವರು
ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬೀದಿ ಬದಿ ವ್ಯಾಪಾರಗಳು ಇರ್ಬೋದು, ಸಣ್ಣ ಪುಟ್ಟ ಕಾರ್ಮಿಕರಿರ್ಬೋದು, ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಅವರ ನೋವುಗಳನ್ನ ಕೇಳ್ಕೊಂಡು ಹೋಗಿದ್ದಾರೆ. ಸಾಲ್ವ್ ಮಾಡೋದು ಪ್ರಶ್ನೆ ಬೇರೆ. ಪಾಯಿಂಟ್ ಅವ್ರಿಗೆ ಸಿಗೋ ಗೌರವ ಖರ್ಗೆ ಅವ್ರಿಗೆ ಸಿಗ್ತಿಲ್ವಲ್ಲ, ಅದೇ ಪಾಯಿಂಟ್ ಇವತ್ತು ಬರ್ತಾ ಇರೋದು. ಖರ್ಗೆ ಅವರು ಹೇಳಿದಾರೆ ಅದು ಕುற்றವನ್ನ. ಇಲ್ಲಿ ಪ್ರಶ್ನೆ ಇರೋಂಥದ್ದು ಖರ್ಗೆ ಅವ್ರ ಮೇಲೆ ದಿಢೀರಂತ ಮೋದಿ ಅವ್ರಿಗೆ ಯಾವಾಗ ಪ್ರೀತಿ ಬರುತ್ತೆ? ಹೌದು ಸ್ವಾಮಿ, ಖರ್ಗೆ ಅವರ ಏಜು ಮತ್ತೊಂದು ನೆನ್ಸ್ಕೊತಾ ಇದ್ರಲ್ಲ, ಪಾಪ LK ಆದವನೇ ಅವ್ರಿಗೆ ಏಜ್ ಆಗಿರ್ಲಿಲ್ವಾ? ನಿಮ್ಗಿನ ಸೀನಿಯರ್ ಅಲ್ವಾ? ಅದಕ್ಕೆ ನೋಡಿ ಅವ್ರನ್ನ ಆರಾಮಾಗಿ ಕೂರಿಸಿದ್ದಾರೆ. ವೃದ್ಧಾಶ್ರಮಕ್ಕೆ ಕಳ್ಸಿದ್ರಿ, ಆರಾಮಾಗಿ ಕೂಡಿಸ್ಲಿಲ್ಲ, ವೃದ್ಧಾಶ್ರಮಕ್ಕೆ ಕಳ್ಸಿದ್ರಿ. ಮನೋಹರ್ ಜೋಶಿಗೆ ಏನ್ ಮಾಡಿದ್ರಿ ನೀವು? ಇವತ್ತು ಪಾಪ ಇವ್ರ ಪ್ರೀತಿ ಬಂದಾಗ ಎಲ್ಲಾ ನಾಯಕರನ್ನೇ ಒಂದೇ ನಿಮಿಷ ಇರೋದು. ನಾನು ಸತೀಶ್ ಸರ್ ಒಂದೇ ಮಾತು, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಬಿಹಾರ್ ಚುನಾವಣೆಗೆ ಹೋಗಿ 1.25 ಲಕ್ಷ ಕೋಟಿ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ಯಾಕೇಜ್ ಘೋಷಣೆ ಮಾಡ್ತೀರಾ, ಕರ್ನಾಟಕಕ್ಕೆ ಏನ್ ಕೊಡ್ತೀರಾ ಅದು ಹೇಳು ಸ್ವಾಮಿ. ನಾಟಕ ಬೇಡ, ಖಾಲಿ ಚೀಲ ತುಂಬ ಕೆಲಸ ಬೇಡ. ಕರ್ನಾಟಕಕ್ಕೆ ಏನೇನು ಕೊಡ್ತೀನಿ, ಏನೇನು ಕೊಟ್ಟಿದ್ದೀರಾ ಅದನ್ನ ಹೇಳಿ. ಇವೆಲ್ಲ ಕೊಡೆ ಯಾರು ಇಡೋರು, ಛತ್ರಿ ಆಡಿರೋರು, ಬನಿಯನ್ ಏನು ಹಾಕೊಂಡ್ರು ಅದಲ್ಲ ಪ್ರಶ್ನೆ ಇರೋದು. ಸೋನಿಯಾ ಗಾಂಧಿ ಅವ್ರಿಗೆ ಹೆಂಗ್ ನಡೆಸ್ಕೋಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಗೆ ನಡೆಸ್ಕೋಬೇಕು, ರಾಹುಲ್ ಗಾಂಧಿಗೆ ಹೇಗೆ ನಡೆಸ್ಕೋಬೇಕು, ಕಾಂಗ್ರೆಸ್ ಪಾರ್ಟಿಗೆ ಗೊತ್ತು. ದಯಮಾಡಿ ಕರ್ನಾಟಕದ ವಿಚಾರ ಹೇಳಿ. ನೀವು ಇವ್ರು ಹೇಳಿದ್ರಲ್ಲ, ಅದೇ ರೀತಿ ಹೇಗೆ ಅವ್ರು ನಡ್ಸ್ಕೋಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಹೇಳ್ತಿದ್ರು, ಅದೇ ರೀತಿ ನಮಗೂ ಗೊತ್ತು ಇವ್ರು ಹೇಳ್ತಾ ಇದ್ರು. ಒಂದು 30 ಸೆಕೆಂಡ್ಸ್ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆ ಆತರ ಬಿಂಬಿತ ಅಂತ. ಸರ್, ದಟ್ ಇಸ್ ಹೌ ಇಸ್ ಪ್ರೊಜೆಕ್ಟೆಡ್. ಅವ್ರ ಪ್ರೊಜೆಕ್ಷನ್ ಹೆಂಗಿರುತ್ತೆ ಅದ್ರ ಪ್ರಕಾರವಾಗಿ ಎಲ್ಲ ಮೀಡಿಯಾದವರು ತೋರಿಸ್ತಾರೆ. ಅವ್ರು ಯಾವ ತನ ಬಂದ್ಬಿಟ್ಟು ಅವ್ರು ಹೇಗ್ ಪ್ರೊಜೆಕ್ಷನ್ ಮಾಡಿದಾರೋ GSTಗೂ ಪಾಂಡವರಿಗೂ ಏನ್ ಸಂಬಂಧ? ಆ ತರ ಹೇಳೋರ್ಗೆ ಇನ್ಯಾವ ತರ ಬಿಂಬಿಸ್ತಾರೆ ಹೇಳಿ? So therefore accept that there is no leadership. There is no leadership in Congress party. ಅಲ್ಲ ಇಲ್ಲಿ ಅಗ್ರಿ ಟು ಡಿಸ್ಅಗ್ರಿನಾ ಅಂದ್ರೆ ಅವ್ರ ಪಕ್ಷದವ್ರು ಅವ್ರು ಹೆಂಗ್ ನೋಡ್ಕೋತಾರ ಅವ್ರಿಗೆ ಗೊತ್ತು, ನಿಮ್ ಪಕ್ಷದವ್ರು ಹೆಂಗ್ ನೋಡ್ಕೋಬೇಕು ನಿಮಗ್ ಗೊತ್ತು, ನಮ್ದೇ ಮಾಡ್ಬೇಕು ನಮಗ್ ಗೊತ್ತು. ಎಲ್ರು ಮನೆಗೆ ಹೋಗ್ಬಿಡೋಣ ಈಗ. No. We are very sure on this. We are very proud of the party what we have in the sense of leadership ಅಲ್ಲಿ. Leadership ಅಲ್ಲಿ ಅವ್ರು ಇಲ್ಲ ಇವಾಗ. So therefore they are on the second floor. ಮಧು ಆಯ್ತು 30 seconds. ಚುನಾವಣೆಗೆ ಅವ್ರು ಏನು ಅವರು ಇಂಟರ್ನಲ್ ಅವ್ರ ಪಾರ್ಟಿದವ್ರು ಮಾಡ್ಕೊಳ್ಳಿ ಸರ್, ನಾನು ಏನು ಹೇಳಕ್ಕೆ ಬರಲ್ಲ. BJP-ಅವರಲ್ಲಿ 2 ತಪ್ಪು ಮಾಡಿದ್ದಾರೆ. ಒಂದು ಅವ್ರು ಹಗರಣ ಮಾಡಿದ್ದಾರೆ, ಇನ್ನೊಂದು ಅವ್ರದೇ ಆದಂಥ ಸಚಿವ ಸಂಪುಟದವರು ಕಾಂಗ್ರೆಸ್ ಅವರು ಹಗರಣ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಅವರು ಹಗರಣ ಮಾಡಿದ್ದಾರೆ ಅಂತ ಅವ್ರು ಸಚಿವ ಸಂಪುಟದಲ್ಲಿ ಹೇಳಿದ್ದಾರೆ. ಸಿಂಪಲ್ ಆಗಿ ಒಂದು ಹೇಳ್ತೀನಿ, ಒಂದು ಡಸ್ಟ್ಬಿನ್ ಹಗರಣದಲ್ಲಿ 65 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ. ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಕಾಂಗ್ರೆಸ್ ಅವ್ರ ಬಗ್ಗೆ ನೀವು ತೆಗೀರಿ, ನೀವು ಕಳ್ರ ಅವ್ರ ಕಳ್ರ ಅಂತ ಬೇಡ. ನೀವು ಹಗರಣ ಭ್ರಷ್ಟಾಚಾರ ಮೋದಿ ಬೇಕಷ್ಟೇ. ಕೆರೆಯಲ್ಲಿಲ್ಲ ಮೋದಿ ಬೇಕು, ಕಾಯ್ತಿದ್ದೀರಾ ಇಲ್ಲಿ? ನೀವು ಕಷ್ಟ ಏನ್ ಮಾಡ್ತಿದ್ದೀರಾ? ಚುನಾವಣೆ ನಿಲ್ಲಿಸಿ ಗೆದ್ದಿರೋದು ಹೋಗ್ಬೇಕು. ಕರ್ನಾಟಕದಲ್ಲಿ ಆಯ್ತು ಬಿಡಿ. ಅಲ್ಲ ಅವ್ರು ಮೋದಿ ಬೇಕು, ಕರ್ನಾಟಕ ಕೊಡುಗೆ ಏನ್ ಕೊಟ್ಟಿದ್ರೆ ಅಶ್ವಿನ್, ಜನ ಹೆಂಗ್ ನೋಡ್ತಾರೆ ಅಂದ್ರೆ, ನೀವು ಬಹಳ ಚೆನ್ನಾಗಿ ಮಾತಾಡಿದೀರಿ ಇವತ್ತು. ಪ್ರಶ್ನೆ ಜನ ಹೆಂಗ್ ನೋಡ್ತಾರೆ ಅಂದ್ರೆ, ಇವ್ರಿಗೆ ಸ್ಥಳೀಯ ನಾಯಕತ್ವ ಇದೆ, ಇವ್ರಿಗೆ ರಾಷ್ಟ್ರೀಯ ನಾಯಕತ್ವ ಇಲ್ಲ, ಇವ್ರಿಗೆ ಅದೇ ಬೇಕು. ಇವ್ರಿಗೆ ಸ್ಥಳೀಯ ನಾಯಕತ್ವ ಪ್ರಶ್ನಾರ, ರಾಷ್ಟ್ರೀಯ ನಾಯಕತ್ವನೇ ಬೇಕು, ಅವ್ರಿಗೆ ಅದೇ ಬೇಕು. ಅಂದ್ರೆ ನಿಮ್ಮ ಅನುಕೂಲಕ್ಕೆ ನೀವು ಮಾತಾಡಿ ಜನ ಗಮನಿಸ್ತಿದ್ದಾರೆ, ಸುಮ್ಮನಲ್ಲ. ಮತ್ತೆ ಸತೀಶ್ ಸರ್, ಛತ್ರಿ ಫೋಟೋ 30 seconds ನಿಮ್ಮ ವಿಶ್ಲೇಷಣೆ ಕೇಳಬೇಕು. ಸೋನಿಯಾ ಗಾಂಧಿ ಅವ್ರಿಗೆ ಛತ್ರಿ, ಆದ್ರೆ ಖರ್ಗೆ ಅವ್ರಿಗೆ ಉರಿ ಬಿಸಿಲು. ನೋಡಿ, ಕರ್ನಾಟಕದಲ್ಲಿ ಖರ್ಗೆ ಅವರು AICC ಅಧ್ಯಕ್ಷರಾದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೇನು ಹೇಳ್ತಾ ಇದ್ದಾರೆ ಅಂದರೆ, ಕನ್ನಡಿಗರೊಬ್ಬರು AICC ಅಧ್ಯಕ್ಷರಾಗಿದ್ದಾರೆ, ನಿಜಲಿಂಗಪ್ಪ ಆದಮೇಲೆ ಯಾರೂ ಆಗಿರಲಿಲ್ಲ. ಎರಡನೇದಾಗಿ ಖರ್ಗೆ ಅವರು ದಲಿತರು, ಆದ್ದರಿಂದ ಕರ್ನಾಟಕದಲ್ಲಿ ದಲಿತ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಿದೆ. ಅವರೆಲ್ಲ ಖರ್ಗೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಕೂಡ ಸಾಕಷ್ಟು ಸಪೋರ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಖರ್ಗೆ ಅವರನ್ನ ಮೋದಿ ಅವರು ಡೈರೆಕ್ಟ್ ಅಟ್ಯಾಕ್ ಮಾಡಕ್ಕೆ ಹೋಗಲಿಲ್ಲ, ಯಾಕೆಂದ್ರೆ ಮಾಡಕ್ಕೆ ಹೋದ್ರೆ ಅವ್ರು ದಲಿತರು ಮತ್ತೆ ಸುಮ್ಮನೆ ತಪ್ಪಾಗುತ್ತೆ. ಖರ್ಗೆ ಅವರಿಗೆ ಕಾಂಗ್ರೆಸ್ ಅವರು ಅವಮಾನ ಮಾಡಿದ್ದಾರೆ, ತಲೆ ಮೇಲೆ ಛತ್ರಿ ಹಿಡಿದ ಈ ಬಿಸಿಲಲ್ಲಿ 80 ವರ್ಷದವರು ಅಂತ ಹೇಳ್ಬಿಟ್ರೆ ಖರ್ಗೆ ಅವ್ರ ಬಗ್ಗೆ ಸಿಂಪತಿ ವ್ಯಕ್ತಪಡಿಸಿದಂಗೂ ಆಯಿತು. ಖರ್ಗೆ ಅವರು ರಿಮೋಟ್ ಕಂಟ್ರೋಲು, ಖರ್ಗೆ ಅವರು ಅಧ್ಯಕ್ಷರಾಗಿದ್ರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೇ ಅಧ್ಯಕ್ಷರು, ಸುಮ್ಮನೆ ಅವ್ರ ಹೆಸರಿಗೆ ಅಧ್ಯಕ್ಷರು ಅಂತ ಇಂಡೈರೆಕ್ಟಾಗಿ ಹೇಳ್ದಂಗೂ ಆಯಿತು. ಆದ್ರಿಂದ ಮೋದಿ ಅವರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ. ಕಾಂಗ್ರೆಸ್ ಅವರು ಅದನ್ನು ಹೇಗೆ ಫೇಸ್ ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದೀಗ. ರೈಟ್, ಇವತ್ತಿಗೆ ಸಮಯ ಇದ್ದಿದ್ದಿಷ್ಟೇ. ಸತೀಶ್ ಅವರೇ, ರಮೇಶ್ ಅವರೇ, ಅಶ್ವಿನ್ ಅವರೇ, ಮಧು, ಸಮಯ ಇದ್ದಿದ್ದಿಷ್ಟೇ. ಧನ್ಯವಾದ ನಿಮ್ಮೆಲ್ಲರ ಉಪಸ್ಥಿತಿಗಾಗಿ, ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.